ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಬೆಳಗ್ಗೆ ಹೊತ್ತು ಟಿಫನ್ಗೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಟಿಫನ್ ಅಂತಂದರೆ ಇಡ್ಲಿ ಚಟ್ನಿ. ಅದರಲ್ಲೂ ಸಾಫ್ಟ್ ಇಡ್ಲಿ ಗಟ್ಟಿ ಚಟ್ನಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಟ್ರೆಡಿಷನಲ್ ತಿಂಡಿ ಅಂತಲೇ ಹೇಳ್ಬೋದು. ಇದನ್ನು ಹಳ್ಳಿಗಳ ಕಡೆ ತುಂಬಾ ಗಟ್ಟಿಗೆ ಚಟ್ನಿ ಮಾಡಿ ತಿನ್ನೋದು, ಯಾರೂ ತೆಳು ಮಾಡ್ಕೊಂಡು ತಿನ್ನಲ್ಲ. ನಾವೀಗ ಮಿಕ್ಸಿ ತೊಗೊಂಡ್ಮೇಲೆ ಮಿಕ್ಸಿನಲ್ಲಿ ತೆಳ್ಳಗೆ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ, ಎಲ್ಲರೂ ಆಫೀಸ್ಗೆ ಹೋಗೋದಕ್ಕೆ ಗಟ್ಟಿ ಚಟ್ನಿ ಇಡ್ಲಿ ತೊಗೊಂಡೋದ್ರೆ ಒಂದು ಚೂರು ಕೆಟ್ಟೋಗಲ್ಲ. ಮಧ್ಯಾಹ್ನದೊತ್ತು ಒಂದು ಸಲ ತಿನ್ಬೇಕಾದ್ರೆ ಲೇಟ್ ಆಗುತ್ತೆ. ಅಂಥ ಟೈಮಲ್ಲಿ ನೀರು ಚಟ್ನಿ ತೊಗೊಂಡು ಹೋದಾಗ ಕೆಟ್ಟೋಗ್ಬಿಟ್ಟಿರುತ್ತೆ, ತಿನ್ನೋಕ್ಕಾಗೋದಿಲ್ಲ. ಹಾಗೆ ಇಡ್ಲಿ ಕೂಡ ತುಂಬಾ ಹಾರ್ಡ್ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಆದರೆ ಗ್ರೈಂಡರ್ಲಿ ರುಬ್ಬಿ ಇಡ್ಲಿ ಚಟ್ನಿ ತೊಗೊಂಡೋದ್ರೆ ಮಧ್ಯಾಹ್ನದವರೆಗೂ ಒಂದು ಚೂರು ಕೆಟ್ಟೋಗಲ್ಲ, ತುಂಬಾ ಟೇಸ್ಟಾಗಿರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ಡೆಮೋ ಮುಖಾಂತರ ನಿಮಗೆ ಕೆಲವೊಂದು ಗ್ರೈಂಡರ್ಸ್ನ ತೋರಿಸ್ತಾ ಇದ್ದೀವಿ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ತರಿಸಿದ್ದಾರೆ. ಇಲ್ಲ ಆಫರ್ ಪ್ರೈಸಲ್ಲೇ ಕೊಡ್ತಾ ಇದ್ದಾರೆ. ಇನಾಗ್ರಲ್ ಆಫರ್ ಅಂತ ಹೇಳಿ ಕೆಲವೊಂದು ಇದಕ್ಕೆ ಅಪ್ ಟು 40% ಆಫರ್ ಕೊಡ್ತಾ ಇದ್ದಾರೆ, ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ಏನು ಆಫರ್ ಕೊಡ್ತಿದ್ದಾರೆ, ಹಾಗೆಯೇ ಇದಕ್ಕೆ ಏನು ಗಿಫ್ಟ್ ಕೊಡ್ತಾರೆ, ನಮ್ಮ ಚಾನಲ್ ನೋಡ್ಕೊಂಬರೋರಿಗೆ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಏನು ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ವ್ಯೂವರ್ಸ್ ಕೂಡ ಕಮೆಂಟ್ ಮಾಡಿದ್ರು ಹೊಸ ಥರ ಗ್ರೈಂಡರ್ಸ್ ಇದೆ ತೋರಿಸಿ ಮೇಡಮ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಅವ್ರಿಗೋಸ್ಕರ ಹೊಸ ಥರ ಸ್ಮಾರ್ಟ್ ಆಗಿರುವಂಥ ಗ್ರೈಂಡರ್ನ ತೋರಿಸ್ತಾ ಇದ್ದೀವಿ. ಸುಮಾರು 1 ಲೀಟ್ರಿಂದ 3 ಲೀಟ್ರ್ ಕೆಪಾಸಿಟಿ ಇರುವಂಥ ಗ್ರೈಂಡರ್ಸ್ ಕೂಡ ತರಿಸಿದ್ದಾರೆ. ಕಲರ್ಫುಲ್ ಆಗಿರುತ್ತೆ, ನೋಡ್ತಿದ್ದೀರಲ್ಲ, ತುಂಬಾ ಸ್ಪೇಸ್ ಕನ್ವೀನಿಯೆಂಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೀವು ಮಿಕ್ಸಿ ಇಟ್ಕೊಳ್ಳೋ ಜಾಗದಲ್ಲಿ ಇದು ಗ್ರೈಂಡರ್ನ ತೊಗೊಂಡೋಗಿ ಆರಾಮಾಗಿ ಇಡ್ಬೋದು. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಇದರ ಫೀಚರ್ಸ್ ಏನಿದೆ, ಯಾವ ಥರ ರುಬ್ಬೋದು ಅಂತ ಗೊತ್ತಾಗುತ್ತೆ. ನಮ್ಮ ಬೆಂಗಳೂರಲ್ಲಿ ಈ ಥರ ಎಫರ್ಟ್ ಹಾಕಿ ಯಾರೂ ಕೂಡ ನಿಮಗೆ ಡೆಮೋನ ತೋರಿಸೋದಿಲ್ಲ. ರಾಜ್ಗುರು ಕಿಚನ್ ವಾರ್ಡ್ ಅವರು ಇವತ್ತು ತುಂಬಾ ಎಫರ್ಟ್ ಹಾಕಿ ಡೆಮೋನ ತೋರಿಸ್ತಾ ಇದ್ದಾರೆ, ಹಾಗೆ ಪ್ರಾಡಕ್ಟ್ಸ್ ಕೂಡ ತೋರಿಸ್ತಾ ಇದ್ದಾರೆ, ಡಿಸ್ಕೌಂಟ್ಸ್ ಕೂಡ ಹೇಳ್ತಾರೆ, ಆಫರ್ ಕೂಡ ಏನಿದೆ ಅಂತ ಹೇಳ್ತಾರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಏನು ಸರ್ ಇವತ್ತು ಇಷ್ಟು ಕ್ಯೂಟ್ ಆಗಿರುವಂಥ ಪ್ರಾಡಕ್ಟ್ಸ್ನ ಜೋಡಿಸಿದ್ದೀರಾ? ಎಸ್ ಮೇಡಮ್. ಸೊ ಈ ಸಲ ನೀವೇನು ನೋಡ್ತಾ ಇದ್ರಲ್ಲ, ನಾವು ತರಿಸಿರೋದು ನಿಮ್ಗೋಸ್ಕರ ಸ್ಮಾರ್ಟ್ ಫಿಂಗರ್ ಬ್ರ್ಯಾಂಡ್ ಅಲ್ಲಿ ಆಲ್ ಕೈಂಡ್ ಆಫ್ ಗ್ರೈಂಡರ್ಸ್ ತರಿಸಿದೀವಿ ಮೇಡಮ್. ನಿಮಗೆ ನೀವು ಇದ್ರಲ್ಲಿ ನೋಡಬಹುದು, ನಿಮ್ಗೆ ಯಾರಿಗೆ ಕಡಿಮೆ ಕ್ವಾಂಟಿಟಿ, ಜಾಸ್ತಿ ರೆಗ್ಯುಲರ್ ಕ್ವಾಂಟಿಟಿ ಅಥವಾ ಜಾಸ್ತಿ ಕ್ವಾಂಟಿಟಿ ಮಾಡೋರ್ಗಂತ ಸ್ಪೆಷಲ್ ರೇಂಜ್ ತಂದಿದ್ದೀವಿ. ಆಫರ್ ಕೊಡ್ತಿದ್ದೀರಾ ಸರ್ ಈ ಸಲ? ಎಸ್ ಮೇಡಮ್. ಸೊ ನಮ್ದು ವರಮಹಾಲಕ್ಷ್ಮಿ ಸೀಸನ್ ಸೇಲ್ ನಡೀತಾ ಇದೆ ಅಲ್ಲ, ಆ ಸೀಸನ್ ಸೇಲ್ ಪ್ರಕಾರ ನಾವು ಆಫರು ಕೊಡ್ತಾ ಇದೀವಿ. ಅಂಡ್ ಈ ವಿಡಿಯೋ ನಾವು ನಿಮಗೆ ಲೈವ್ ಡೆಮೋನು ಮಾಡಿ ತೋರಿಸ್ತೀವಿ ಮೇಡಮ್. ಈ ಗ್ರೈಂಡರ್ ಅಲ್ಲಿ ನಮ್ಮ ಹತ್ರ ಏನ್ ಸ್ಪೆಷಾಲಿಟಿ ಇದೆ ಈ ಗ್ರೈಂಡರ್ದು ಅದ್ರ ಬಗ್ಗೆ ಇರುತ್ತೆ ಮೇಡಮ್. ಸೊ ಬನ್ನಿ ನಾವು ಫಸ್ಟ್ ಸೈಜ್ ಇಂದ ನೋಡೋಣ. ಓಕೆ. ಇಲ್ಲಿ ಕೂಡ ಸುಮಾರು ಕಲರ್ ಆಪ್ಷನ್ಸ್ ಇದೆ ಅಲ್ಲ? ಎಸ್ ಮೇಡಮ್. ಸೊ ಮೇಡಮ್ ನಾವು ನಿಮ್ಗೆ ಏನ್ ತೋರಿಸ್ತಾ ಇದೀವಲ್ಲ, ಇದು ಬರುತ್ತೆ ನಿಮಗೆ ಸ್ಮಾರ್ಟ್ ಫಿಂಗರ್ ಕಂಪನಿದು ಕಂಫರ್ಟ್ ಪ್ಲಸ್ ಮಾಡೆಲ್ ಅಂತ ಗ್ರೈಂಡರ್ ಇರುತ್ತೆ. ಈ ಗ್ರೈಂಡರ್ ಸ್ಪೆಷಾಲಿಟಿ ಏನಿರುತ್ತೆ ಅಂದ್ರೆ, ರೆಗ್ಯುಲರ್ ಗ್ರೈಂಡರ್ ಅಲ್ಲಿ ನಿಮ್ಗೆ ಏನ್ ರುಬ್ತಿರಲ್ಲ ಅದು ಸೇಮ್ ಇರುತ್ತೆ, ಬಟ್ ಇದು ಟಾಲ್ ಬಾಡಿ ತರ ಇರುತ್ತೆ. ಸೊ ಟಿಲ್ಟಿಂಗ್ ಗ್ರೈಂಡರ್ ಹೇಗೆ ಪ್ಯಾಟರ್ನ್ ಬರುತ್ತೆ, ಬಟ್ ಗ್ರೈಂಡರ್ ಅಲ್ಲಿ ಮೇಜರ್ ಕನ್ಸರ್ನ್ ಏನಿರುತ್ತೆ, ಕ್ಲೀನ್ ಮಾಡೋದು ಅಥವಾ ಬ್ಯಾಟರ್ ತೆಗೆಯೋದು, ಕೈ ಎಲ್ಲ ಗಲೀಜಾಗುತ್ತೆ, ತುಂಬಾ ಕಷ್ಟ ಆಗುತ್ತಲ್ಲ. ಈ ಗ್ರೈಂಡರ್ ತುಂಬಾ ಈಸಿ ಇರುತ್ತೆ ಮೇಡಮ್. ಯಾಕಂದ್ರೆ ಇದ್ರಲ್ಲಿ ನೀವು ಏನ್ ರುಬ್ತಿರಲ್ಲ, ಆ ರುಬ್ಬದ ಮೇಲೆ ನೀವು ಇದನ್ನ ಬ್ಯಾಟರ್ನ ಆಚೆ ತೆಗಿಬೇಕಾದ್ರೆ ಇಲ್ಲಿ ನಟ್ ಇದೆ ಮೇಡಮ್. ಆ ನಟ್ನ ನೀವು ರಿಮೂವ್ ಮಾಡ್ತೀರಾ ಅಂದ್ರೆ ಆ ಕಂಪ್ಲೀಟ್ ರುಬ್ಬಿರೋದೆಲ್ಲ ಇಲ್ಲಿಂದ ನಿಮ್ ಪಾತ್ರೆಗೆ ಬಂದ್ಬಿಡುತ್ತೆ. ಅದು ನಾವು ನಿಮ್ಗೆ ವಿಡಿಯೋ ಎಂಡ್ ಅಲ್ಲಿ ಡೆಮೋ ಮಾಡಿನೇ ತೋರಿಸ್ಕೊಡ್ತೀವಿ. ಅಂಡ್ ಈ ಗ್ರೈಂಡರ್ ಮೇಡಮ್ ನಾಟ್ ಜಸ್ಟ್ ಇಡ್ಲಿ, ದೋಸೆ, ನೀವು ಮಸಾಲೆ, ಚಟ್ನಿ ಏನ್ ಬೇಕಾದ್ರೂ ಗ್ರೈಂಡ್ ಮಾಡಬಹುದು. ಪ್ಲಸ್ ಇದ್ರಲ್ಲಿ ಇನ್ನೊಂದು ಅಡಿಷನಲ್ ಏನ್ ಆಪ್ಷನ್ ಇರುತ್ತೆ ಅಂದ್ರೆ, ನಿಮ್ಗೆ ಕಾಯಿ ತುರಿಯೋದು ಇರುತ್ತೆ. ಅದು ನಾವು ನಿಮ್ಗೆ ಲೈವ್ ಡೆಮೋ ಮಾಡಿ ತೋರಿಸಿ ಮೇಡಮ್. ಇದ್ರಲ್ಲಿ ಕೋಕೋನಟ್ ಗ್ರೇಟ್ ಸ್ಕ್ರಾಪಿಂಗ್ ಕೆಲಸನೂ ಆಗ್ಬಿಡುತ್ತೆ ನಿಮ್ಗೆ. ಪ್ಲಸ್ ಚಪಾತಿ ಇಟ್ಟು ಕಲ್ಸ್ಬೇಕಿದ್ರೆ ಇದ್ರಲ್ಲಿ ಚಪಾತಿ ಇಟ್ಟು ಕಲ್ಸೋದು ಇದು ಬರುತ್ತೆ. ಸೊ ಎಸ್ ಮೇಡಮ್, ಆಟ ನೀಡರು. ಮತ್ತೆ ಇದು 2 ವೈಪರ್ ಸಮೇತ ಇರುತ್ತೆ. ಇವಾಗ ಇದ್ರ ಮೇಲೆ ಒಂದು ನಟ್ಟು, ಅದೆಲ್ಲ ಫೈಬರ್ ಬರುತ್ತೆ ಬಾಡಿ. ಎಸ್ ಮೇಡಮ್, ಅನ್ಬ್ರೇಕಬಲ್ ಫೈಬರ್ ಅಲ್ಲಿ ಬರುತ್ತೆ. ಪ್ಲಸ್ ಇದು ಒಂದು ವೈಪರ್ ಸಮೇತ ಇರುತ್ತೆ. ಅಂಡ್ 2 ಸ್ಟೋನ್ ಡ್ರಮ್ ಅಲ್ಲಿ ಬರುತ್ತೆ ಮೇಡಮ್ ಇದು. ಸೊ 2 ಸ್ಟೋನ್ ಡ್ರಮ್ ಇರೋದ್ರಿಂದ ಇದ್ರದ್ದು ಗ್ರೈಂಡಿಂಗ್ ಪ್ರೋಸೆಸ್ ಎಷ್ಟು ಸ್ಮೂತ್ ಇರುತ್ತೆ. ಅಂಡ್ 5 to 10 ಮಿನಿಟ್ಸ್ ಮೇಡಮ್, ಜಾಸ್ತಿ ಟೈಮ್ ಬೇಕಾಗಿಲ್ಲ ಸ್ಮಾರ್ಟ್ ಫಿಂಗರ್ ಗ್ರೈಂಡರ್ಗೆ. ನಾರ್ಮಲ್ ಗ್ರೈಂಡರ್ ನಿಮ್ಗೆ 20 to 25 ಮಿನಿಟ್ಸ್ ಆಗುತ್ತೆ. ಈ ಗ್ರೈಂಡರ್ ನಿಮಗೆ 5 to 10 ಮಿನಿಟ್ಸ್ ಅಲ್ಲಿ ಆ ಕೆಲಸ ಆಗ್ಬಿಡುತ್ತೆ ಮೇಡಮ್ ಇದು. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದು ನಾವು ನಿಮಗೆ ತೋರಿಸ್ತಾ ಇರೋದು 3 ಲೀಟರ್ ಮೇಡಮ್ ಗ್ರೈಂಡರ್. ಇವಾಗ ಬರೋಣ ಪ್ರೈಸ್ ಫ್ಯಾಕ್ಟರ್ ಅಲ್ಲಿ. ಸೊ ಈ ಗ್ರೈಂಡರ್ ಏನ್ ಸ್ಪೆಷಾಲಿಟಿ ಮತ್ತೆ ಪ್ರೈಸಿಂಗ್ ಏನಿರುತ್ತೆ ಅಂತ. ಸೊ ಫಸ್ಟ್ ಪಾಯಿಂಟ್ ಮೇಡಮ್, ಇಲ್ಲಿ ನೋಡಬಹುದು ನೀವು, ಈ ಗ್ರೈಂಡರ್ ವಾರಂಟಿ ಟರ್ಮ್ಸ್ ಬರುತ್ತೆ 5 years ಮೇಡಮ್. ಅಂದ್ರೆ ಕಂಪ್ಲೀಟ್ ಪ್ರಾಡಕ್ಟ್ಗೆ ಗ್ರೈಂಡರ್ದು ಅಥವಾ ನೀವು ಕೋಕೋನಟ್ ಗ್ರೇಟರ್ ಇರಲಿ ಅಥವಾ ಕಲ್ ಇರಲಿ ಅಥವಾ ಸ್ಟೀಲ್ ಡ್ರಮ್ ಇರಲಿ, ಏನೇ ಹೆಚ್ಚು ಕಡಿಮೆ ಆದ್ರೆ ಕಂಪ್ಲೀಟ್ ಪ್ರಾಡಕ್ಟ್ಗೆ 5 ವರ್ಷ ವಾರಂಟಿ ಇರುತ್ತೆ. ಪ್ಯಾನ್ ಇಂಡಿಯಾ ಮೇಡಮ್. ಅಂದ್ರೆ ಡೋರ್ ಸ್ಟೆಪ್ ಸರ್ವಿಸ್ ನಿಮಗೆ ಸಿಗುತ್ತೆ ಇದ್ರದ್ದು. ಅಂಡ್ ಸೈಜ್ ವೈಸ್ ನೋಡ್ತೀರಾ ಅಂದ್ರೆ 3 ಲೀಟರ್ದು ನಾರ್ಮಲ್ ಗ್ರೈಂಡರ್ಸ್ ನೀವು ಏನ್ ನೋಡಿರ್ತೀರಾ, 1.25 ಅಥವಾ 2 ಲೀಟರ್ ಎಲ್ಲ ಕಡೆ ಬರುತ್ತಲ್ಲ. ಈ ಗ್ರೈಂಡ್ ದಿಸ್ ಇಸ್ ದ ಫಸ್ಟ್ ಬ್ರ್ಯಾಂಡ್ ವಿಚ್ ಹ್ಯಾಸ್ 3 ಲೀಟರ್ ಗ್ರೈಂಡಿಂಗ್. 3 ಲೀಟರ್ ಗ್ರೈಂಡ್ ಯಾವುದೇ ಬೇರೆ ಬ್ರ್ಯಾಂಡ್ ಅಲ್ಲಿ ಇರಲಿಲ್ಲ. ಇದು ಓನ್ಲಿ ಬ್ರ್ಯಾಂಡ್ ಇದು ವಿಚ್ ಹ್ಯಾಸ್ 3 ಲೀಟರ್ ಗ್ರೈಂಡಿಂಗ್. ಮತ್ತೆ ರುಬ್ಬಿದ ಮೇಲೆ ಅದು ತೆಗೆಯೋದು ಇದು ಈಸಿ ಇರುತ್ತೆ. ಇವಾಗ ಬರೋಣ ಪ್ರೈಸ್ ಫ್ಯಾಕ್ಟರ್ ಮೇಡಮ್. ಸೊ ಇದ್ರದ್ದು ಪ್ರೈಸ್ ನೀವು ನೋಡ್ತೀರಾ ಅಂದ್ರೆ ಮೇಡಮ್, ಇದ್ರದ್ದು MRP ನಿಮ್ಗೆ ಬೀಳುತ್ತೆ 16,490 rupees. ಅಂಡ್ ನಾವು ನಿಮ್ಗೆ ಇದು ಆಫರ್ ರೇಟ್ ಕೊಡ್ತಾ ಇದೀವಿ ಬರೀ 10,490 rupees ಮೇಡಮ್. ಸೊ ಇದು ನಮ್ಮ ಫಸ್ಟ್ ಮಾಡೆಲ್ ನಾವ್ ಏನ್ ಕೊಡ್ತಾ ಇರೋದು ನಿಮಗೆ ಆಲ್ಮೋಸ್ಟ್ 40% ಆಗುತ್ತೆ ಮೇಡಮ್. ಎಸ್ ಮೇಡಮ್, ಇದು ನಮ್ಮ ಹತ್ರ ಲಾಂಚ್ ಆಫರ್ ಬಂದಿದೆ ವರಮಹಾಲಕ್ಷ್ಮಿ ಸೀಸನ್ ಅಂತ. ಸೊ ಬರೀ 10,490ಗೆ ನಾವು ನಿಮ್ಗೆ 3 ಲೀಟರ್ದು ಸ್ಮಾರ್ಟ್ ಫಿಂಗರ್ ಗ್ರೈಂಡರ್ ಮೇಡಮ್ ಅದು ನಾವು ಕೊಡ್ತಾ ಇದೀವಿ. ಇವಾಗ ಬರೋಣ ನೆಕ್ಸ್ಟ್ ಸೈಜ್ ಮೇಡಮ್. ಇದು
ಸೊ ಮೇಡಮ್ ಇವಾಗ 3 ಲೀಟರ್ ನೀವು ನೋಡಿದ್ರಲ್ಲ, ಇವಾಗ ಬರೋಣ 2 ಲೀಟರ್ ಅಲ್ಲಿ. ಸೊ 2 ಲೀಟರ್ ಅಲ್ಲಿ ಇದು ಸೇಮ್ ರೆಗ್ಯುಲರ್ 2 ಲೀಟರ್ ಏನು ಗ್ರೈಂಡರ್ ಬರುತ್ತೆ, ಇದು ವಿತ್ ಅಟ್ಯಾಚ್ಮೆಂಟ್ ನಾವು ಕೊಡ್ತೀವಿ. ಇದರಲ್ಲೂ ನಿಮಗೆ ಆಟ ನೀಡಿಂಗ್ ಮಾಡಕ್ಕೆ ಬರುತ್ತೆ, ಮತ್ತೆ ಕಾಯಿ ತುರಿಯೋದು ಬ್ಲೇಡ್ ಇದ್ರ ಸಮೇತ ಬರುತ್ತೆ ನಿಮಗೆ. ಸೊ 2 in 1 ಯೂಸ್ ಆಗೋ ಪ್ರಕಾರ. ಪ್ಲಸ್ ಸ್ಟೋನ್ ನೀವು ನೋಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್, ಜಾಗ ತುಂಬಾ ಕಡಿಮೆ ಹಿಡಿಯುತ್ತೆ. ಸ್ಪೇಸ್ ನೋಡಬಹುದು, ನಾರ್ಮಲ್ ಮಿಕ್ಸಿ ಅಷ್ಟೇ ಸ್ಪೇಸ್ ಇದ್ದು ನಿಮಗೆ ಕ್ಯಾರಿ ಮಾಡಿ. ಕಲರ್ಸ್ ತುಂಬಾ ಚೆನ್ನಾಗಿದೆ ಸರ್. ಎಸ್ ಮೇಡಮ್, ತುಂಬಾ ಮಲ್ಟಿ ಕಲರ್ಸ್ ಇದೆ ನೋಡಿ. 3 ಲೀಟರ್ ಪರ್ಪಲ್ ಕಲರ್ ಇದೆ, ಇದ್ರಲ್ಲಿ ವೈಟ್ ಕಲರ್ ಇದೆ, ಮತ್ತೆ ಇನ್ನೊಂದು ಪಿಂಕ್ ಇದೆ. ಆಲ್ಮೋಸ್ಟ್ ಲೇಡೀಸ್ ಇಷ್ಟ ಆಗೋದು ಎಲ್ಲ ಕಲರ್ಸ್ ಮಾತ್ರ ಬಂದಿದೆ ಮೇಡಮ್ ಇದರಲ್ಲಿ. ಸೊ 2 ಲೀಟರ್ ನೀವು ಏನ್ ಗ್ರೈಂಡರ್ ನೋಡ್ತಾ ಇದ್ರಲ್ಲ ಮೇಡಮ್, ಇದ್ರದ್ದು ಪ್ರೈಸ್ ಬರ್ತೀವಂದ್ರೆ ಇದ್ರದ್ದು ಪ್ರೈಸ್ ಇರೋದು ಮೇಡಮ್ 14,990. ಇದು ನಾವು ಆಫರ್ ರೇಟ್ ಕೊಡ್ತಾ ಇದ್ದೀವಿ ಬರೀ 8,990 rupees ಮೇಡಮ್. 40% ಆಲ್ಮೋಸ್ಟ್ 40% ಆಫರ್ ಬಂದಿದೆ. ಇದನ್ನು ತುಂಬಾ ಒಳ್ಳೆ ಡೀಲ್ ಅಲ್ಲಿ ಬಂದಿದೆ ಇದು. ಅಂಡ್ ಇದು ನೀವು ಲಾಸ್ಟ್ ಅಲ್ಲಿ ಡೆಮೋ ನೋಡಿ ಅದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಗ್ರೈಂಡಿಂಗ್ ಪ್ರೋಸೆಸ್ ಹೇಗೆ ಕೆಲಸ. ಇದೆಲ್ಲ ನೀರು ಹಾಕೊಳ್ಳೋದಿಕ್ಕಲ್ಲ ಇದು ಕೊಟ್ಟಿರೋದು. ಎಸ್ ಮೇಡಮ್, ಇದ್ರಲ್ಲಿ ನೀವು ಗ್ರೈಂಡ್ ಮಾಡಬೇಕಾದಾಗ ಏನಾದ್ರು ಮೇಲಿಂದ ವಾಟರ್ ಫ್ಲೋ ಹಾಕ್ಬೇಕಿದ್ರೆ ನೀವು ಇದ್ರಲ್ಲಿ ಹಾಕಬಹುದು. ಇವಾಗ ಬರೋಣ, ಬಂದಿರಲಿಲ್ಲ ಅದು, ಇದಕ್ಕೆ ಬಂದಿದೆ. ಹಾ ಮೇಡಮ್, ಈ ಮಾಡೆಲ್ ಬಂದಿದೆ. ಇವಾಗ ಬರೋಣ ನೆಕ್ಸ್ಟ್ ಸೈಜ್ ಮೇಡಮ್. ಸೊ ಮೇಡಮ್ ಇವಾಗ ದೊಡ್ಡ ಸೈಜ್ ನೋಡಿದ್ರೆ 3 ಲೀಟರ್ 2 ಲೀಟರ್ ಆಯ್ತು. ಇವಾಗ ಬರೋಣ ಸ್ಮಾಲ್ ಸೈಜ್. ಯಾರಿಗೆ ತುಂಬಾ ಕಾಂಪ್ಯಾಕ್ಟ್ ಆಗಿ ಬೇಕಾಗತ್ತಲ್ಲ ಅವ್ರಿಗೋಸ್ಕರ ನಾವು ತಂದಿರೋದು ಬರೀ 1.25 ಲೀಟರ್ದು. ಇದರಲ್ಲೂ ನೀವು ನೋಡಬಹುದು ನಿಮಗೆ ಆಟ ನೀಡಿಂಗ್ ಸ್ಟ್ಯಾಂಡು ಮತ್ತೆ ಕಾಯಿ ತುರಿಯೋದು ಸಮೇತ ಬರುತ್ತೆ. ನಾವು ತೋರಿಸಿರೋದು ಎಲ್ಲ ಗ್ರೈಂಡರ್ ವಿತ್ ಅಟ್ಯಾಚ್ಮೆಂಟ್ ಎಲ್ಲ ಇರುತ್ತೆ. ಅಂಡ್ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನೀವು ಆನ್ಲೈನ್ ಪ್ರೈಸ್ ಕ್ರಾಸ್ ಚೆಕ್ ಮಾಡಿ, ನಮ್ಮ ಪ್ರೈಸ್ ಬೆಟರ್ ಇದೆ ಅಂತ ನಾವು ಇದ್ರಲ್ಲಿ ಗ್ಯಾರಂಟಿ ಕೊಡ್ತೀವಿ ನಿಮಗೆ. ಈ ಗ್ರೈಂಡರ್ ಪ್ರೈಸಿಂಗ್ ಅಲ್ಲಿ ಬರ್ತೀನಿ. ನಾನು ಫಸ್ಟ್ ಕಲರ್ ನೋಡಬಹುದು ಮೇಡಮ್, ಇದು ಪಿಂಕ್ ಕಲರ್ ಅಲ್ಲಿ ಬರುತ್ತೆ ನಿಮಗೆ. ಸೊ ಈ ಕಲರ್ ತುಂಬಾ ಕ್ಯೂಟ್ ಆಗಿ ಬಂದಿರೋದು. ಅಂಡ್ ಜಾಗ ಇದು ಕಲರ್ಸ್ ಅಂತ ಹೇಳ್ತಾರೆ, ಇದ್ರಲ್ಲಿ ವೈಟ್ ಬೇಕು ಅಂತ ಸಿಗುತ್ತೆ ಸೇಮ್ ಲೀಟರ್. ಎಸ್ ಮೇಡಮ್, ಇದ್ರಲ್ಲಿ ನಿಮಗೆ ವೈಟ್ ಬೇಕಾದ್ರೂ ಸಿಗುತ್ತೆ, ಇದ್ರಲ್ಲಿ ನಿಮಗೆ ಪರ್ಪಲ್ ಬೇಕಾದ್ರೂ ಸಿಗುತ್ತೆ. ನಿಮ್ಗೆ ಏನೇನ್ ಕಲರ್ಸ್ ತರಿಸಿದ್ವಿ ನಾವೆಲ್ಲ ಒಂದೊಂದ್ ಕಲರ್ ಇಟ್ಟಿರೋದು, ಬಟ್ ಯಾವುದೇ ಕಲರ್ ನೀವು ಕೇಳಿ ನಮ್ಮ ಹತ್ರ ಆ ಕಲರ್ ಸಿಗುತ್ತೆ. ಇವಾಗ ಬರೋಣ ಇದ್ರ ಪ್ರೈಸಿಂಗ್ ಅಂತ ಮೇಡಮ್ 1.25 ಲೀಟರ್ ಮೇಡಮ್. MRP ಬರುತ್ತೆ ನಿಮಗೆ 13,990 ಅಂಡ್ ನಾವು ನಿಮಗೆ ಆಫರ್ ಕೊಡ್ತಾ ಇರೋದು ಬರೀ 7,990 rupees ಮೇಡಮ್. ಇದು ನಮ್ಮ ಹತ್ರ ಆಲ್ಮೋಸ್ಟ್ 40% ಸೇಲ್ ಆಫರ್ ಬಂದಿರೋದು. ನೀವು ಪ್ರೈಸ್ ನ ಆನ್ಲೈನ್ ಕ್ರಾಸ್ ಚೆಕ್ ಮಾಡಬಹುದು, ನಮ್ಮ ಪ್ರೈಸ್ ಬೆಟರ್ ಇದೆ ಮೇಡಮ್. ಸೊ ಇವಾಗ ನಿಮ್ಗೆ ಏನ್ ತೋರಿಸಿದ್ವಲ್ಲ ಮೇಡಮ್, ಇದೆಲ್ಲ ನಾವು ತೋರಿಸಿರೋದು ನಿಮಗೆ ರೆಗ್ಯುಲರ್ ಗ್ರೈಂಡರ್ ಪ್ರಕಾರ. ಇವಾಗ ನೆಕ್ಸ್ಟ್ ನಾವು ನಿಮ್ಗೆ ಏನ್ ತೋರಿಸ್ತಾ ಇದೀವಿ ಅದು ಬರುತ್ತೆ ಮೇಡಮ್ ನಿಮಗೆ ಮಸಾಲೆ ಗ್ರೈಂಡರ್ ಅಂತ. ಮಸಾಲೆ ಗ್ರೈಂಡರ್ ಅಂತ ಏನ್ ಸ್ಪೆಷಲ್ ಇರುತ್ತೆ ಅಂದ್ರೆ ಮೇಡಮ್, ಈ ಗ್ರೈಂಡರ್ ಅಲ್ಲಿ ನೀವು ಈ ಪಿಕ್ಚರ್ ನಿಮ್ಗೆ ತೋರಿಸೋ ಪ್ರಕಾರ ನೀವು ಇಡ್ಲಿ ದೋಸೆನೂ ರುಬ್ಬೋದು, ಬಟ್ ಬೇಕಾದ ಮಸಾಲೆನೂ ರುಬ್ಬೋದು ಮೇಡಮ್. ಸೊ ಇದ್ರಲ್ಲಿ ಯು ಕ್ಯಾನ್ ಯೂಸ್ ಇಟ್ ಫಾರ್ 2 ಸೈಡ್. ಸರ್ ಈಗ ಮಸಾಲ ಅದ್ರಲ್ಲಿ ರುಬ್ಬಕ್ಕಾಗಲ್ಲ, ಅದ್ರಲ್ಲಿ ರುಬ್ಬೋದು, ಬಟ್ ಇದ್ರಲ್ಲಿ ಅಡಿಷನಲ್ ಆಪ್ಷನ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಅಡಿಷನಲ್ ಆಪ್ಷನ್ ಇರುತ್ತೆ ಅಂದ್ರೆ ಮೇಡಮ್, ಇಡ್ಲಿ ದೋಸೆ ರುಬ್ಬೇಕಾದಾಗ ಗ್ರೈಂಡರ್ ಬರೀ ಕ್ಲಾಕ್ ವೈಸ್ ಒಂದೇ ಸೈಡ್ ಅಲ್ಲಿ ತಿರುಗುತ್ತೆ. ಬಟ್ ನೀವು ಇದನ್ನ ಮಸಾಲೆ ಗ್ರೈಂಡರ್ ಹಾಕಿದಾಗ ವಾಷಿಂಗ್ ಮೆಷಿನ್ ತರ ಮೇಡಮ್, ಕ್ಲಾಕ್ ವೈಸ್ ರುಬ್ಬತ್ತೆ, ಆಂಟಿ ಕ್ಲಾಕ್ ವೈಸ್ ರುಬ್ಬತ್ತೆ. ಅವಾಗ ಏನಾಗುತ್ತೆ, ಆ ಗ್ರೈಂಡಿಂಗ್ ಪ್ರೋಸೆಸ್ ಸ್ವಲ್ಪ ಸ್ಮಾರ್ಟ್ ಆಗಿರುತ್ತೆ. ಸೊ ಇದು ನಮ್ಮ ಹತ್ರ ಸ್ಮಾರ್ಟ್ ಫಿಂಗರ್ ಅಲ್ಲಿ ಬಂದಿರೋದು ಮಸಾಲೆ ಗ್ರೈಂಡರ್ ಮಾಡೆಲ್. ಎಸ್ ಮೇಡಮ್, ರುಬ್ಬಕಲ್ಲು ಕಲ್ ತರ ಕೆಲಸ ಮಾಡ್ಬಿಡುತ್ತೆ ನಿಮ್ಗೆ. ಸೊ ಇದ್ರಲ್ಲೂ ನಮ್ಮ ಹತ್ರ ನೀವೇನ್ ನೋಡ್ತಾ ಇದೆ ಮೇಡಮ್, ಇದ್ರಲ್ಲೂ ನಮ್ಮ ಹತ್ರ 2 ಸೈಜಸ್ ಅವೈಲೇಬಲ್ ಇದೆ. ಫಸ್ಟ್ ಸೈಜ್ ಇದೆ ನಮ್ಮ ಹತ್ರ 2 ಲೀಟರ್ ಅಂಡ್ ಸೆಕೆಂಡ್ ಸೈಜ್ ನಮ್ಮ ಹತ್ರ ಅದಿರೋದು 3 ಲೀಟರ್ ಮೇಡಮ್. ಇವಾಗ ಬರೋಣ 2 ಲೀಟರ್ಗೆ. 2 ಲೀಟರ್ ನಾವು ನಿಮಗೆ ವಿತ್ ಅಟ್ಯಾಚ್ಮೆಂಟ್ ಅಲ್ಲೇ ತೋರಿಸೋದು. ನಾವು ಏನೇನು ಐಟಮ್ ತೋರಿಸಿದ್ವಿ ಎಲ್ಲ ವಿತ್ ಅಟ್ಯಾಚ್ಮೆಂಟ್ ಇರುತ್ತೆ. ಇದಕ್ಕೂ ನಿಮಗೆ ಒಂದು ಚಪಾತಿ ಕಲ್ಸೋದು ಮತ್ತೆ ಕಾಯಿ ತುರಿಯೋದು. ಅಂಡ್ ಇದ್ರದ್ದು ಕಾಯಿ ತುರಿಯೋದು ಚಪಾತಿ ಕಲ್ಸೋದು ನೀವು ನೋಡ್ಬೋದು, ತುಂಬಾ ಹೆವಿ ಕ್ವಾಲಿಟಿ ಇದೆ ಮೇಡಮ್. ಸೊ ಇದ್ರದ್ದು ನಾವ್ ಹೇಳ್ತೀವಿ ಜನ ವಿತೌಟ್ ಅಟ್ಯಾಚ್ಮೆಂಟ್ ಹೋಗಬೇಡಿ, ವಿತ್ ಅಟ್ಯಾಚ್ಮೆಂಟ್ ತುಂಬಾ ಬೆಟರ್ ಇರುತ್ತೆ, ನಿಮಗೆ ಮಲ್ಟಿಪಲ್ ಯೂಸೇಜ್ ಆಗ್ಬಿಡುತ್ತೆ. ಇವಾಗ ಇದ್ರ ಬರೋಣ ಪ್ರೈಸ್ ಫ್ಯಾಕ್ಟರ್ ಅಂದ್ರೆ ಮೇಡಮ್, ಇದ್ರದ್ದು MRP ಇರೋದು 16,990 rupees ಅಂಡ್ ನಾವು ನಿಮ್ಗೆ ಇದು ಆಫರ್ ರೇಟ್ ಕೊಡ್ತಾ ಇದೀವಿ ಬರೀ 10,690 rupees. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ನೀವು ಹೇಳ್ದಂಗೆ 35 to 40% ವರ್ಕೌಟ್ ಆಗುತ್ತೆ ಮೇಡಮ್. ಇದು ನಮ್ಮ ಹತ್ರ ವರಮಹಾಲಕ್ಷ್ಮಿ ಸೀಸನ್ ಸೇಲ್ ಬರೋಣ. ಇದು 2 ಲೀಟರ್ಸ್ ಕೆಪಾಸಿಟಿ. ಎಸ್ ಮೇಡಮ್, 2 ಲೀಟರ್ ಫೈನಲ್ ಸೈಜ್ ಮೇಡಮ್. ಇದು ನೀವು ಏನ್ ನೋಡ್ತಾ ಇದ್ರೆ ಇದು ಬರುತ್ತೆ ನಿಮಗೆ 3 ಲೀಟರ್ ಸೈಜ್ ಅಲ್ಲಿ. ಇದು ಮಸಾಲೆ ಮಾಡೆಲ್ ಮೇಡಮ್. ಸೊ ಸ್ಮಾರ್ಟ್ ಫಿಂಗರ್ ಅಲ್ಲಿ ಮಸಾಲಾ ಮಾಡೆಲ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇರುತ್ತೆ, ನೀವು ಇದ್ರಲ್ಲಿ ಏನ್ ಗ್ರೈಂಡ್ ಮಾಡ್ತೀರಾ ನಾವು ಹೇಳ್ದಂಗೆ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಎರಡೂ ಆಗುತ್ತೆ. ಇದ್ರಲ್ಲಿ ನಾವು ನಿಮಗೆ ಲೈವ್ ಡೆಮೋ ಮಾಡಿ ತೋರ್ಸೋಣ ಮೇಡಮ್. ಇದ್ರಲ್ಲಿ ನಿಮ್ಗೆ ಏನ್ ಹೇಗೆ ವರ್ಕ್ ಆಗುತ್ತೆ ಅಂತ ಪ್ರೋಸೆಸ್ ಅರ್ಥ ಆಗ್ಬಿಡುತ್ತೆ. ಸ್ಮಾರ್ಟ್ ಫಿಂಗರ್ ಏನ್ ಸ್ಪೆಷಾಲಿಟಿ ಇದೆ ಅದು ಇದ್ರ ವಿಡಿಯೋ ನಾವು ನೋಡೋಣ. ಅಡ್ವಾಂಟೇಜ್ ಏನಂದ್ರೆ ಗಟ್ಟಿ ಚಟ್ನಿ ರುಬ್ಬೋದು, ಎವ್ರಿಥಿಂಗ್ ಮೇಡಮ್. ಇವತ್ತು ತುಂಬಾ ಚೆನ್ನಾಗಿದೆ ಬ್ಯಾಟರಿ ಎಲ್ಲ ರುಬ್ಬಿ ತೋರಿಸ್ಬಿಡೋಣ ನಾವು. ಫಸ್ಟ್ ಇದ್ರ ಬರೋಣ ಪ್ರೈಸ್ ಮೇಡಮ್. ಸೊ ಇದ್ರದ್ದು ಪ್ರೈಸ್ ಮೇಡಮ್ ನಿಮ್ಗೆ ಆಗುತ್ತೆ 18,990. ಇದ್ರದ್ದು MRP ಇರೋದು. ಇದು ನಾವು ನಿಮ್ಗೆ ಆಫರ್ ರೇಟ್ ಕೊಡ್ತಾ ಇರೋದು ಬರೀ 11,990. ನೀವು ಇದ್ರಲ್ಲಿ ಏನೇನು ಆಫರ್ಸ್ ನೋಡ್ತಾ ಇದ್ದೀರಾ ನೀವು ಈ ಗ್ರೈಂಡರ್ಸ್ ಅಲ್ಲಿ ಸ್ಮಾರ್ಟ್ ಫಿಂಗರ್ದು, ಇದೆಲ್ಲ ನಮ್ಮ ಹತ್ರ ಲಿಮಿಟೆಡ್ ಟೈಮ್ ಆಫರ್ ಇರುತ್ತೆ ಮೇಡಮ್. ಸೊ ಇದ್ರಲ್ಲಿ ನಮ್ಮ ಹತ್ರ ಸ್ಟಾಕ್ ಇರೋವರೆಗೂ ಮಾತ್ರ. ಸೇಮ್ ನಮ್ಮ ಲಾಸ್ಟ್ ಟೈಮ್ ನಾವು ಹಾಕಿದ ಅಲ್ಟ್ರಾದಲ್ಲಿ ನಮ್ಮ ಹತ್ರ ಸ್ಟಾಕ್ ಖಾಲಿ ಆಗೋಯ್ತು, ತುಂಬಾ ಜನ ಕೇಳಿದ ಆಮೇಲೆ ಸಿಗ್ಲಿಲ್ಲ. ಸೊ ಇದ್ರದ್ದು ಯಾರೇ ಕಸ್ಟಮರ್ ಇದು ತಗೊಂತಾರೆ ಫಸ್ಟ್ 50 ಕಸ್ಟಮರ್ಸ್ಗೆ ಮೇಡಮ್ ನಾವು ಅವ್ರಿಗೆ ಇದ್ರ ಜೊತೆಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ ಮೇಡಮ್. ಸೊ ಇದ್ರ ಜೊತೆಗೆ ಮೇಡಮ್ ನಾವು ಕಸ್ಟಮರ್ಗೆ ಒಂದ್ಸಲಿ ತೋರಿಸ್ಕೊಡ್ತೀನಿ. ಇದರಲ್ಲಿ ಫಸ್ಟ್ 50 ಕಸ್ಟಮರ್ಸ್ ಯಾರು ಬರ್ತಾರಲ್ಲ ಗ್ರೈಂಡರ್ಸ್ಗೋಸ್ಕರ ಅವ್ರಿಗೆ ನಾವು ಮೇಡಮ್ ಜಾಕ್ ಅಂಡ್ ಜಾನ್ಸ್ 2,000 rupees ಲ್ಯಾಪ್ಟಾಪ್ ಬ್ಯಾಗ್ ಫ್ರೀ ಕೊಡ್ತೀವಿ ಮೇಡಮ್. ಇದು ನಮ್ಮ ಕಡೆಯಿಂದ ಸ್ಪೆಷಲ್ ಆಫರ್ ಇದೆ. ಇದೇನ್ ಪ್ರೈಸಸ್ ನೀವು ನೋಡಿದಿರಾ ಅದ್ರ ಜೊತೆಲಿ ಫೈನಲ್ ಕಸ್ಟಮರ್ಗೆ ನಾವು ಈ ಬ್ಯಾಗ್ ನಿಮಗೆ ಫ್ರೀ ಕೊಟ್ಬಿಡ್ತೀವಿ ಮೇಡಮ್. ಅದು ಜಾಕ್ ಅಂಡ್ ಜಾನ್ಸ್ ಕಂಪನಿ. ಇದೊಂದು ಅಡಿಷನಲ್ ಕಾಂಪ್ಲಿಮೆಂಟ್ ಬರೀ ಲಿಂಗಾಯತ್ ಕಿಚನ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾತ್ರ ಮೇಡಮ್. ನಾರ್ಮಲ್ ಅವ್ರಿಗಿಲ್ಲ, ನಿಮ್ ಕಡೆಯಿಂದ ಬರೋರ್ಗೆಲ್ಲರಿಗೂ ನಾವು ಈ ಆಫರ್ ಫ್ರೀ ಎಕ್ಸ್ಟ್ರಾ ಅಡಿಷನಲ್ ಆಗಿ ಕೊಡ್ತೀವಿ. ಅದು ಬ್ರಾಂಡೆಡ್ ಅಲ್ಲ? ಎಸ್ ಮೇಡಮ್, ಜಾಕ್ ಅಂಡ್ ಜಾನ್ಸ್ ಕಂಪನಿ.
ಸೊ ಮೇಡಮ್ ಇವಾಗ ನಿಮ್ಗೆಲ್ಲ ಸೈಜಸ್ ನಾವು ತೋರಿಸ್ಬಿಟ್ಟಿದೀವಿ, ಪ್ರೈಸಸ್ ನಾವು ಹೇಳಿದೀವಿ ನಿಮ್ಗೆ. ಇವಾಗ ಬರೋಣ ಇದ್ರದ್ದು ಡೆಮೋ ಮೇಲೆ. ಸೊ ನಾವು ಡೆಮೋ ತೋರಿಸ್ತಾ ಇರೋದು ನಿಮ್ಗೆ ಸ್ಮಾರ್ಟ್ ಫಿಂಗರ್ದು 3 ಲೀಟರ್ ಗ್ರೈಂಡರ್ ಅಲ್ಲೇ. ಇದು ನಾವು ತೋರಿಸ್ತಾ ಇರೋದು ನಿಮ್ಗೆ ಮಸಾಲೆ ಗ್ರೈಂಡರ್ ಅಂದ್ರೆ ನಿಮ್ಗೆ ಏನ್ ರೆಗ್ಯುಲರ್ ಗ್ರೈಂಡರ್ ನಾವೇನ್ ತೋರಿಸಿದ್ರಿ ಮತ್ತೆ ಮಸಾಲೆ ಗ್ರೈಂಡರ್ ಏನ್ ತೋರಿಸಿದ್ರಿ ಅದ್ರಲ್ಲಿ ಇಡ್ಲಿ ದೋಸೆ ನೀವು ಎಲ್ಲದರಲ್ಲೂ ರುಬ್ಬೋದು. ಬಟ್ ಮಸಾಲೆ ರುಬ್ಬಕ್ಕಂತ ಇದ್ರಲ್ಲಿ ಸ್ವಲ್ಪ ಎಡಿಷನಲ್ ಫೀಚರ್ಸ್ ಇರುತ್ತೆ. ಅದನ್ನ ಮುಂದೆ ಚಟ್ನಿ ಮತ್ತೆ ಇದೆಲ್ಲ ರುಬ್ಬಿ ತೋರಿಸ್ಕೊಡ್ತೀವಿ ಕೋಕೋನಟ್ ಗ್ರೇಡಿಂಗ್ ಸಮೇತ. ಸೊ ಇದ್ರಲ್ಲಿ ಫಸ್ಟ್ ನಾವು ಇಡ್ಲಿ ರುಬ್ಬಿ ತೋರಿಸ್ಬೇಕಾದ್ರೆ ಫಸ್ಟ್ ಇದನ್ನ ನಾವು ಪ್ಲೇಸ್ಮೆಂಟ್ ಆಲ್ರೆಡಿ ರೆಡಿ ಇದೆ. ಈ ನಟ್ ನ ನೀವು ಟೈಟ್ ಆಗಿ ಮಾಡಬೇಕು. ಈ ವೈಪರ್ ಹಂಗೆ ಲೂಸ್ ಆಗಿರುತ್ತೆ. ಸೊ ಅದ್ ಒಳಗಡೆ ಮಿಕ್ಸ್ ಮಾಡೋದ್ ಕೆಲಸ ಮಾಡೋದು, ವೈಪಿಂಗ್ ಮಾಡುತ್ತೆ. ಅಂಡ್ 2 ಸ್ಟೋನ್ ಇರುತ್ತೆ ಮೇಡಮ್. ನಾವು ಫಸ್ಟ್ ಸ್ವಲ್ಪ ನೀರ್ ಹಾಕೊಡೋಣ ಗ್ರೈಂಡರ್ ಅಲ್ಲಿ. ಸಾಕು ಸರ್, ಸಾಕಲ್ಲ? ಆಮೇಲೆ ಇಡ್ಲಿ ಅಕ್ಕಿ ಹಾಕಿದ್ಮೇಲೆ ಬೇಕಾದ್ರೆ ಸ್ವಲ್ಪ ನೀರು ಅದ್ರ ಮೇಲೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇದ್ರಲ್ಲಿ ಇವಾಗ ಅಕ್ಕಿ ಹಾಕ್ಬೇಕಾದ್ರೆ ಗ್ರೈಂಡರ್ ಬೇಸಿಕ್ ಏನ್ ರೂಲ್ ಇರುತ್ತೆ ಅಂದ್ರೆ ತುಂಬಾ ಜನ ಒಟ್ಟಿಗೆ ಅಕ್ಕಿ ಹಾಕ್ಬಿಡ್ತಾರೆ, ಅವಾಗ ಗ್ರೈಂಡಿಂಗ್ ಆಗ ಕಷ್ಟ ಆಗುತ್ತೆ. ಯಾವತ್ತ ನೀವು ಒಂದ್ 4 ಸ್ಪೂನ್ ಹಾಕಿ ಮೇಡಮ್ ಫಸ್ಟ್. ಬಟ್ ಅದೇ ಮಿಕ್ಸಿಲಿ ಉಲ್ಟಾ ಸರ್ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ರುಬ್ಬಬೇಕು. ಎಸ್ ಮೇಡಮ್, ಮಿಕ್ಸಿದ್ ಕಾನ್ಸೆಪ್ಟ್ ಡಿಫ್ರೆಂಟ್ ಇರುತ್ತೆ, ಗ್ರೈಂಡರ್ ಕಾನ್ಸೆಪ್ಟ್ ಡಿಫ್ರೆಂಟ್ ಇರುತ್ತಲ್ಲ ಇದರಲ್ಲಿ. ಯಾಕಂದ್ರೆ ಇದು ಸ್ಲೋ ಗ್ರೈಂಡಿಂಗ್ ಅಲ್ಲಿ ನಿಮ್ ಕೆಲಸ ಮಾಡೋದು, ಸ್ಪೀಡ್ ಅಲ್ಲಿ ಕೆಲಸ ಮಾಡೋದು. ಅದಕ್ಕೆ ಆ ಟೇಸ್ಟ್ ಗ್ರೈಂಡರ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ನಾವು ಮೇಡಮ್ 4 ಸ್ಪೂನ್ ಹಾಕಿದೀವಿ ಇದರಲ್ಲಿ. ಸೊ ಆಲ್ಮೋಸ್ಟ್ 50% ಹಾಕಿದೀವಿ, 50% ಇದ್ರಲ್ಲೇ ಇದೆ. ಇವಾಗ ಇದನ್ನ ಗ್ರೈಂಡರ್ ಸ್ವಲ್ಪ ಆನ್ ಮಾಡಿ ಮುಚ್ಚಳ ಹಾಕ್ಬಿಡೋಣ. ಇದನ್ನ ನಾವು ಆನ್ ಮಾಡ್ತೀವಿ. ಸೊ ಇದನ್ನ ನಾವು ಫಸ್ಟ್ ಸ್ವಿಚ್ ಅಲ್ಲಿ ಹಾಕೋಣ. ಸೊ ನಾವ್ ಹೇಳ್ದಂಗೆ ಫಸ್ಟ್ ಸ್ವಿಚ್ ನಿಮ್ಗೆ ಕ್ಲಾಕ್ ವೈಸ್ ವರ್ಕ್ ಆಗತ್ ಮೋಡ್. ಅಂಡ್ ಸೆಕೆಂಡ್ ಸ್ವಿಚ್ ಏನಿರುತ್ತಲ್ಲ ಅದು ಮಸಾಲೆಗೆ ಅಂತ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಇಡ್ಲಿ ದೋಸೆ ರುಬ್ಬೇಕಂತ ನಿಮ್ಗೆ ಕ್ಲಾಕ್ ವೈಸ್ ಎನಫ್ ಇರೋದು. ಇದನ್ನ ನಾವು ಇದನ್ನ ನಾವು ಮುಂದೆ ಪ್ರೆಸ್ ಮಾಡಿದ್ವಿ ಒಂದ್ ಸ್ವಿಚ್ ಮೇಲೆ. ಇಲ್ಲಿ ನೀವು ನೋಡಬಹುದು ಗ್ರೈಂಡಿಂಗ್ ಸ್ಟಾರ್ಟ್ ಆಗಿದೆ. ಇವಾಗ ಇದು ಗ್ರೈಂಡಿಂಗ್ ಆಗ್ಬೇಕಾದಾಗ ಇವಾಗ ಆಡ್ ಮಾಡ್ಕೋಬೇಕಲ್ವ? ಎಸ್ ಮೇಡಮ್, ಜಸ್ಟ್ 5 to 10 seconds ನೀವು ವೈಟ್ ಮಾಡಿ ಇವಾಗ ನೀವು ಲೋಡ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಡಿ. ಇದರಲ್ಲಿ ಇವಾಗ ಆಲ್ರೆಡಿ ಅದ್ರ ಬೇಸ್ ಸೆಟ್ ಆಗಿದೆ ಅಂತ ಇದನ್ನ ನಾವು ಹಾಕಿದ್ರೆ ಲೋಡ್ ಆಗ್ತಾ ಇದೀವಿ. ಸೊ ಇದ್ರಲ್ಲಿ ಇಡ್ಲಿನಾರು ಮಾಡ್ಕೊಳ್ಬಹುದು, ದೋಸೆ ಹಿಟ್ಟು, ಎವ್ರಿಥಿಂಗ್ ಮೇಡಮ್. ಇದ್ ನೀವು ತಗೊಂಡ್ಬಿಡ್ತೀರಾ ಅಂದ್ರೆ ತುಂಬಾ ಜನ ಗ್ರೈಂಡರ್ ನ ಯಾಕೆ ಅವಾಯ್ಡ್ ಮಾಡ್ತಾರೆ ರೀಸನ್ ಇರುತ್ತಲ್ಲ, ಆ ರೀಸನ್ ಸ್ಪೇಸ್ ಇರ್ಲಿ ಅಥವಾ ಟೈಮ್ ಇರ್ಲಿ. ನಾರ್ಮಲ್ ಗ್ರೈಂಡರ್ ತುಂಬಾ ಟೈಮ್ ವಾಷಿಂಗ್ ಸರ್ ಮೇನ್ ವಾಷಿಂಗ್ ಇದನ್ನ ವಾಷಿಂಗ್ ಮಾಡಿ ತೋರಿಸ್ಬಿಡೋಣ. ಕಲ್ಲು ಎತ್ತಬೇಕಾಗತ್ತೆ, ವೆಯ್ಟ್ ಎತ್ತಕ್ಕಾಗಲ್ಲ ಕೆಲವು ಲೇಡೀಸ್ಗೆ. ಹೌದು, ಇದ್ರಲ್ಲಿ ನಾವು ನಿಮ್ಗೆ ಅದು ಮಾಡಿ ತೋರಿಸ್ಬಿಡ್ತೀವಿ. ಇದ್ರಲ್ಲಿ ನಿಮ್ಗೆ ಗ್ರೈಂಡರ್ ನ ರಿಮೂವ್ ಮಾಡಕ್ ನೆಸೆಸಿಟಿನೇ ಇಲ್ಲ. ನಿಮ್ ಹೈಜೀನ್ ಅಲ್ಲೂ ಯಾವ್ದಕ್ಕೂ ಕಾಂಪ್ರಮೈಸ್ ಆಗಲ್ಲ ಮೇಡಮ್. ಇದು ಒರಳು ಕಲ್ಲಲ್ಲಿ ರುಬ್ಬಿದಷ್ಟೇ ಟೇಸ್ಟ್ ಬರುತ್ತೆ. ಎಸ್ ಮೇಡಮ್. ಸೊ ಟ್ರೆಡಿಷನಲ್ ಟೇಸ್ಟ್ ನಾವು ಏನಂತೀವಲ್ಲ ಅದೇ ಸೇಮ್ ಟು ಸೇಮ್ ಇದ್ರಲ್ಲಿ ಬರುತ್ತೆ. ನೀವು ನೋಡ್ಬೋದು ಇದ್ರದ್ದು ಗ್ರೈಂಡಿಂಗ್ ಹೇಗಾಗಿದೆ ಅಂತ. ನಮ್ ಈ ಗ್ರೈಂಡರ್ ಅಲ್ಲಿ ಜಾಸ್ತಿ ಟೈಮ್ ಬೇಕಾಗಿಲ್ಲ ಮೇಡಮ್, ಯಾಕಂದ್ರೆ ಇದು ಸ್ಟೋನ್ ಪೌಂಡಿಂಗ್ ಅಷ್ಟೇ ಸ್ಮೂತ್ ಆಗಿ ಮಾಡ್ಬಿಡುತ್ತೆ ಕೆಲಸ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಶಬ್ದ ನೋಡಿ, ಶಬ್ದ ಇಲ್ಲ. ನಾರ್ಮಲ್ ಮನೇಲಿ ಗ್ರೈಂಡರ್ ಹೊಡೆದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಗ್ರೈಂಡರ್ ವರ್ಕ್ ಆಗ್ತಿದೆ ಅಂತ. ಗ್ರೈಂಡರ್ ವರ್ಕ್ ಆದ್ರೂ ನಾವು ಮಾತಾಡ್ಬೋದು ಆರಾಮಾಗಿ. ಹೌದು ಸರ್. ಇನ್ನೊಂದೇನ್ ಗೊತ್ತಾ, ಈ ತರ ಕಲ್ಲಲ್ಲಿ ರುಬ್ಬಿದಾಗ ಇಡ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ, ಆಮೇಲೆ ಫ್ಲಫಿ ಆಗಿರುತ್ತೆ, ತುಂಬಾ ಸಾಫ್ಟ್ ಇರುತ್ತೆ, ಮಲ್ಲಿಗೆ ಅಷ್ಟೇ ಮೃದುವಾಗಿ ಬರುತ್ತೆ ನೋಡಿ. ಹೌದು ಮೇಡಮ್. ಸೊ ಮೇಡಮ್ ನೋಡಿ ಆಲ್ಮೋಸ್ಟ್ ಬರೀ 5 minutes ಆಗಿದೆ ನಾವ್ ಇದನ್ನ ಆನ್ ಮಾಡಿ. ಇದು ಗ್ರೈಂಡಿಂಗ್ ಹೇಗಾಗಿದೆ ಅಂತ ನೋಡಿ. ಆಗಿದೆ ಅನ್ಸುತ್ತೆ ಸರ್, ಇವಾಗ 99% ಆಗಿದೆ ಅನ್ಸುತ್ತೆ. ಎಸ್ ಮೇಡಮ್, ನೀವೇ ನೋಡ್ಬೋದು ಇದ್ರಲ್ಲಿ ಬ್ಯಾಟರ್ ನ. ಸ್ವಲ್ಪ ಆಗ್ಬೇಕು ಸರ್, ಇನ್ ಸ್ವಲ್ಪ ನೀರು ಹಾಕ್ತೀರಾ? ಎಸ್ ಮೇಡಮ್, ಹಾಕೋಣ. ಸ್ವಲ್ಪ ಹಾಕಿ ಸರ್, ಜಾಸ್ತಿ ಬೇಡ. ಓಕೆ ಮೇಡಮ್. ಸೊ ಇಡ್ಲಿಗಲ್ವಾ ಇದು, ಸ್ವಲ್ಪ ಗಟ್ಟಿನೇ ಇರಬೇಕು. ನಿಯರ್ಲಿ ಒಂದು 10 to 15 minutes ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ ಸರ್ ಇದು ಅವರ್ಸ್? ಡಿಪೆಂಡ್ ಆನ್ ದ ಕ್ವಾಂಟಿಟಿ ಮೇಡಮ್, ನೀವು ಎಷ್ಟು ಹಾಕ್ತೀರಾ ಕ್ವಾಂಟಿಟಿ ಮೇಲೆ. ನನ್ನ ಪ್ರಕಾರ ಈ ಕ್ವಾಂಟಿಟಿಗೆ ನಾವು 5 minutes ಆಗಿ ಇನ್ನೂ 5 minutes ಹಿಡಿದ್ರೆ ಸರ್. ಇವಾಗ ಒಂದು 1 kg ಹಾಕಿದೀವಿ ಅನ್ಸುತ್ತೆ. ಹಾ ಮೇಡಮ್. ಸೊ 10 ನಿಮಿಷ ನಾರ್ಮಲ್ ಗ್ರೈಂಡರ್ ಇದೆ, ನೀವು ಮಾಡಕ್ ಹೋಗ್ತೀರಾ 15 ಇಂದ 20 ನಿಮಿಷ ತಗೊಳುತ್ತಲ್ಲ. ಆಮೇಲೆ ಅಟ್ ಎ ಟೈಮ್ ಒಂದೇ ಸಲಿಗೆ ಆಗೋದಿಲ್ಲ ಗ್ರೈಂಡ್. ಹೌದು, ಗ್ರೈಂಡ್ ಇದಲ್ಲ ಆಗಲ್ಲ. ಅಟ್ ಲೀಸ್ಟ್ 1 kg ಗೆ ನಾವು 4 times ಮಾಡ್ಕೊಳ್ಬೇಕಾಗುತ್ತೆ. ಎಸ್ ಮೇಡಮ್. ರೆಗ್ಯುಲರ್ ಟೇಬಲ್ ಟಾಪ್ ಅಥವಾ ಮುಂಚೆ ನಾವು ಯಾವ ಬ್ರಾಂಡ್ಸ್ ಮಾಡ್ತಾ ಇದ್ರೆ ಅದ್ರಲ್ಲಿ ಮೇಜರ್ ಕಂಪ್ಲೇಂಟ್ ಏನ್ ಬರ್ತಾ ಇತ್ತು, ಕೆಳಗಡೆ ರುಬ್ತಾ ಇದೆ ಮೇಲೆ ರುಬ್ತಾ ಇರ್ಲಿಲ್ಲ ಅಂತ. ಇದ್ರಲ್ಲಿ ನೀವು ನೋಡಬಹುದು ಇದ್ರದ್ದು ಮೇಲ್ಗಡೆ ಪೋರ್ಷನ್ ನಿಮ್ಗೆ ಪ್ರಾಪರ್ ಆಗಿ ಗ್ರೈಂಡ್ ಆಗಿದೆ ಮೇಡಮ್. ನೋಡಿ ಸರ್, ನೋಡೋಣ ಇವಾಗ ನೋಡಿ ಮೇಡಮ್ ನೀವೇ. ಇವಾಗ ಆಗಿದೆ ಸರ್, ಪ್ರಾಪರ್ ಆಗಿದೆ ಅಲ್ಲ? ಪ್ರಾಪರ್ ಆಗಿದೆ. ಸೊ ಇದೇ ತರ ನಾವು ಉದ್ದಿನ ಬೇಳೆ ವಡೆ ಮಾಡ್ಕೊಳ್ಳೋದಿಕ್ ಕೂಡ ಗಟ್ಟಿ ನೋಡಿ ಈ ತರ ರುಬ್ಬೋಬಹುದು, ಆರಾಮಾಗಿ ರುಬ್ಬೋದು ನೋಡಿ. ಇದರಲ್ಲಿ ಎಷ್ಟು ಗಟ್ಟಿ ರುಬ್ಬೋದು ನೀವು. ಸೊ ಇವಾಗ ಮೇಡಮ್ ಇದು ಗ್ರೈಂಡಿಂಗ್ ದಾದ ನಾವು ತೋರಿಸಿದೀವಿ. ಇವಾಗ ಬರೋಣ ಸ್ಪೆಷಲ್ ಇದಕ್ಕೆ. ಈ ಗ್ರೈಂಡರ್ ಏನ್ ಸ್ಪೆಷಲ್ ಆಗಿತ್ತಂದ್ರೆ ದಿ ಅನ್ಲಾಕಿಂಗ್ ಪ್ರೋಸೆಸ್. ನಾವ್ ಈ ಗ್ರೈಂಡರ್ ನ ಹೇಗೆ ನಾರ್ಮಲ್ ಗ್ರೈಂಡರ್ ಅಲ್ಲಿ ನೀವು ರೆಗ್ಯುಲರ್ ಸ್ಪೂನ್ ಹಾಕ್ಬಿಟ್ಟು ಅಥವಾ ಕಲ್ಲೆಲ್ಲ ತೆಗ್ಬಿಟ್ಟು ಖಾಲಿ ಮಾಡ್ತೀರಲ್ಲ, ಇದ್ರಲ್ಲಿ ನಿಮ್ಗೆ ಅದೆಲ್ಲ ಏನು ನೆಸೆಸಿಟಿ ಇಲ್ಲ ಮೇಡಮ್. ಫಸ್ಟ್ ಇದನ್ನ ನೋಡಿ ನಾವು ಇಲ್ಲಿ ಸ್ವಿಚ್ ಆಫ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಅನ್ಲಾಕ್ ಮಾಡ್ಬೇಕಿದೆ, ಇಲ್ಲಿ ಒಂದು ಟ್ಯಾಪ್ ತರ ಟ್ಯಾಪ್ ಇದೆ ಮೇಡಮ್. ರೆಗ್ಯುಲರ್ ನಿಮ್ಮ ನೀರಿನ ಟ್ಯಾಪ್ ಹೇಗಿರುತ್ತೆ ಅಲ್ಲಿ ನೀರು ಔಟ್ ಮಾಡಕ್ಕೆ ಇದನ್ನ ನಾವು ಅನ್ಲಾಕ್ ಮಾಡ್ತೀವಿ. ಇದನ್ನ ನೀವು ಓಪನ್ ಮಾಡಿದ ತಕ್ಷಣನೇ ಇವಾಗ ನಿಮ್ಗೆ ಏನ್ ಬ್ಯಾಟರಿ ಇರುತ್ತಲ್ಲ ಮೇಡಮ್, ಆ ಬ್ಯಾಟರಿ ಇಲ್ಲಿಂದಾನೆ ಇಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನಿಮ್ಗೆ ಅದು ತೆಗಿಯೋದ್ ಕಷ್ಟ ಆಗಲ್ಲ. ಇವಾಗ ಇಲ್ಲಿ ಫ್ಲೋ ಆಗ್ತಾ ಇದೆಲ್ಲ, ಇದನ್ನ ನಾನು ಇವಾಗ ಒಂದ್ ಸ್ಪೀಡ್ ಅಲ್ಲಿ ನಾವು ಆನ್ ಮಾಡೋಣ ಮೇಡಮ್. ಮತ್ತೆ ಆನ್ ಮಾಡ್ಬೇಕಾ? ಆನ್ ಮಾಡಿದಾಗ ಅದು ಫ್ಲೋ ಸ್ವಲ್ಪ ಸ್ಪೀಡ್ ಚೆನ್ನಾಗಿ ಆಗ್ಬಿಡುತ್ತೆ ನೋಡಿ. ತುಂಬಾ ಈಸಿ ಅಲ್ವಾ ಸರ್ ಇದು? ಎಸ್ ಮೇಡಮ್. ಇವಾಗ ಒಂದ್ಸಲಿ ರುಬ್ಬಿದ್ರೆ ಇವಾಗ ಯಾರಿಗೂ ಕ್ವಾಂಟಿಟಿ ಮಾಡ್ಬೇಕಿರತ್ತೆ, ಅವ್ರು ಒಂದಿಷ್ಟು ರುಬ್ಬಿದ ಮೇಲೆ ತಿರ್ಗಾ ಇದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡಕ್ ನೆಸೆಸಿಟಿ ಇಲ್ಲ. ನೀವು ತಿರ್ಗಾ ಮೇಲಿಂದ ಹಾಕೊಡಿ, ತಿರ್ಗಾ ಗ್ರೈಂಡ್ ಮಾಡಿ ತಿರ್ಗಾ ಅದನ್ನ ತೆಗ್ಬಹುದು ನೀವು.
ಸೊ ನಾವು ಡೆಮೋಗೆ ಅಂತ ಹೇಳಿ ನಾವು ಇಷ್ಟು ಗಟ್ಟಿ ಮಾಡಿ ತೋರಿಸಿದೀವಿ. ನೀವು ಮನೆಯಲ್ಲಿ ಯಾವ ಹದ ಮಾಡ್ಕೊಳ್ತೀರಾ ಡಿಪೆಂಡ್ ಅದೇ ಹದಕ್ಕೆ ನೀವು ಇಡ್ಲಿ ಹಾಕ್ಬೋದು ಮೇಡಮ್. ಸೊ ನೋಡಿ ಮೇಡಮ್, ನಮ್ದು ಇವಾಗ ಕೈ ಒಂಚೂರು ಗಲೀಜೇನು ಆಗಿಲ್ಲ, ನಮ್ಗೇನು ಮುಟ್ಟಕ್ ನೆಸೆಸಿಟಿ ಆಗಿರಲಿಲ್ಲ, ಎಲ್ಲ ಆಟೋಮೆಟಿಕ್ಲಿ ಕೆಲಸ ಆಗ್ಬಿಟ್ಟಿದೆ. ಇದು ಇವಾಗ ಕ್ಲೀನಿಂಗು ಹಾಗೆ ಇರುತ್ತೆ ಮೇಡಮ್. ನೀವು ಒಂದ್ಸಲ ಎಲ್ಲ ಇದಾಗಿದ್ಮೇಲೆ ನೀವು ನಾರ್ಮಲ್ ಸೈಡ್ ಅಲ್ಲಿ ಏನೋ ಒಂಚೂರು ಅನ್ಕೊಂಡಿದ್ರೇನು ನೀವು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಬಟ್ ವೈಪರ್ ಇಂದ ಅದನ್ನ ಸೈಡ್ ಆಗಿ ಅವಾಗ ಅದನ್ನ ದೋಸೆ ಮಾಡ್ಕೋಬಹುದು ಸರ್. ಅವಾಗ ಅದನ್ನ ದೋಸೆ ಇಟ್ಟಾಗ ಇಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ಅದನ್ನ ವೈಪರ್ ಇಂದಾನೆ ಫುಲ್ ಎಲ್ಲ ಇದಕ್ಕೆ ಹಾಕ್ಬಿಡಿ ಮೇಡಮ್. ಸೊ ಅವಾಗ ನಿಮ್ದು ಏನೇನು ಇರುತ್ತಲ್ಲ ಅದು ಮಿಕ್ಸ್ ಆಗ್ಬಿಡುತ್ತೆ ಅಂಡ್ ಕ್ವಾಂಟಿಟಿ ಎಲ್ಲ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ ಮೇಡಮ್. ಇಡ್ಲಿ ಬ್ಯಾಟರ್ ರೆಡಿ ಆಯ್ತು. ಕ್ಲೀನಿಂಗ್ ಸರ್ ಇವಾಗ ಇದೇ ತಲೆನೋವು ಸರ್ ಎಲ್ಲರೂ ಲೇಡೀಸ್ ಖಂಡಿತ ಕ್ಲೀನಿಂಗ್ ತಲೆನೋವು. ಗ್ರೈಂಡರ್ ಅಲ್ಲಿ ತುಂಬಾ ಜನ ಅದೇ ಕನ್ಸರ್ನ್ ಇರುತ್ತಲ್ಲ, ನೀವೇನ್ ಮಾಡ್ಬೋದು ಮೇಡಮ್, ಒಂದು ಪಾತ್ರೆ ತಗೊಂಡ್ಬಿಡಿ, ಯಾವ್ದಾದ್ರು ನಾರ್ಮಲ್ ಮನೇಲಿ ಏನಿ ಪಾತ್ರೆ ಇರುತ್ತಲ್ಲ ಆ ಪಾತ್ರೆ ತಗೊಂಡ್ಬಿಟ್ಟು ಇಲ್ಲಿ ಇಟ್ಬಿಡಿ ಮೇಡಮ್. ಇವಾಗ ಕ್ಲೀನಿಂಗ್ ಮಾಡ್ಬೇಕಾದ್ರೆ ನೀವೇನು ಸದ್ಯಕ್ಕೆ ಓಪನ್ ಮಾಡಕ್ ಹೋಗ್ಬೇಡಿ. ನಾವು ನಿಮ್ಗೆ ಬೇಸಿಕ್ ಕ್ಲೀನಿಂಗ್ ಎಲ್ಲ ತೋರಿಸ್ಬಿಡ್ತೀವಿ. ಆ ಸಣ್ಣ ಪುಟ್ಟ ಏನಿರುತ್ತೆ ನೀವು ಓಪನ್ ಮಾಡಿ ಮಾಡ್ಬೋದು. ಇದ್ರಲ್ಲಿ ನಾವೇನ್ ಮಾಡೋಣ, ಫಸ್ಟ್ ಒಂಚೂರು ನೀರ್ ಹಾಕೋಣ ಮೇಡಮ್. ನೀರ್ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕಿದ್ರೆ ದೋಸೆ ಹಿಟ್ಟು ಆಗ್ಬಿಡುತ್ತೆ. ಇಲ್ಲ, ಇವಾಗ ಕ್ಲೀನಿಂಗ್ ಮಾಡ್ಬಿಡುತ್ತೆ. ಸೊ ಇದು ನಾವು ಕ್ಲೀನಿಂಗ್ ಅಂತ ಮಾತ್ರ ಮಾಡ್ತಾ ಇದೀವಿ. ಸೊ ಇವಾಗ ಇಲ್ಲಿ ಆನ್ ಮಾಡೋಣ ಸರ್. ಲಿಡ್ ಹಾಕ್ಬಿಡಿ ಸರ್ ಇವಾಗಲೇ. ಇಲ್ಲಿ ಹಾಕಿದೀವ, ಇದನ್ನ ಒಂದ್ ಸ್ಪೀಡ್ ಅಲ್ಲಿ ಆನ್ ಮಾಡ್ತೀವಿ ಮೇಡಮ್. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲ ಕ್ಲೀನ್ ಆಗ್ತಿದೆ ನೋಡಿ ಅದು. ಎಸ್ ಮೇಡಮ್. ಇವಾಗ ನಾವು ಒಂದ್ ಚೂರ ನೀರ್ ಹಾಕಿರೋದು 2 ಸಲ ಮಾಡ್ಬೇಕಾಗತ್ತೆ ಮೇಡಮ್ ಈ ಪ್ರೋಸೆಸ್ ಅಲ್ಲಿ. ಬಟ್ ಮೇನ್ ಏನಂದ್ರೆ ಹ್ಯಾಂಡ್ಸ್ ಫ್ರೀ ಇರುತ್ತೆ, ಹ್ಯಾಂಡ್ಸ್ ಕ್ಲೀನ್ ಇರುತ್ತೆ. ಹೌದು, ನಿಮ್ ಅದಕ್ಕೆ ಯಾವ್ದಕ್ಕೂ ಟೈಮ್ ಸೇವ್ ಆಗುತ್ತೆ ಸರ್. ಮೇನ್ ಹೌದು ಮೇಡಮ್, ಲೇಡೀಸ್ ಗೆ ಇವಾಗ ಟೈಮೇ ಇಂಪಾರ್ಟೆಂಟ್ ಅಲ್ವಾ? ಹಾ ಮೇಡಮ್. ಯಾಕಂದ್ರೆ ಎಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಆಫೀಸ್ಗೆ ಹೋಗೋ ಟೈಮ್ ಅಲ್ಲಿ ಇದೆಲ್ಲ ಮಾಡ್ಕೊಂಡ್ರೆ ತುಂಬಾ ಕೆಲಸ ಆಗುತ್ತೆ. ಒಂದ್ ಸ್ಪೀಡ್ ಆಗಿದೆ ಸರಿನಾ. ಇವಾಗ ಒಂದ್ಸಲಿ ನಾವ್ ಇದ್ರಲ್ಲಿ ಮಾಡಿದೀವಲ್ಲ, ಇವಾಗ ಇದ್ರಲ್ಲಿ ಏನ್ ವಾಟರ್ ಏನ್ ಸೇರಿದೆ ಆ ನೀರ್ನ ತೆಗಿಬೇಕಾದ್ರೆ ನೀವು ಇದನ್ನ ಅನ್ಲಾಕ್ ಮಾಡಿ ಇದನ್ನ ಓಪನ್ ಮಾಡ್ಬಿಡೋಣ ಮೇಡಮ್. ಇನ್ನೊಂದ್ 2 ಸಲ ನೀರ್ ಹಾಕಿದ್ರೆ ಕ್ಲೀನ್ ಆಗುತ್ತಲ್ಲ. ಇನ್ನು ಒಂದ್ಸಲಿ ಮೇಡಮ್, ಜಾಸ್ತಿ ಏನ್ ಬೇಕಾಗಿಲ್ಲ. ಇದು ಒನ್ ಟೈಮ್ ಆಗಿದೆ, ಇವಾಗ ಇನ್ನೊಂದ್ಸಲಿ ಮಾಡೋಣ. ಸೊ ಮೇಡಮ್ ಒಂದ್ಸಲಿ ನಾವು ಮಾಡಿದ್ರಲ್ಲ, ಇವಾಗ ಇವಾಗ ಸೆಕೆಂಡ್ ಟೈಮ್ ನೀವು ಒಂಚೂರು ಇನ್ನೂ ನೀರ್ ಹಾಕ್ಬಿಡಿ, ಇದ್ರಲ್ಲಿ ಹಾಕ್ಬಿಡುತ್ತೆ ನೋಡಿ. ಸೊ ಜಾಸ್ತಿ ನೀರ್ ಹಾಕಿದ್ರೆ ಫುಲ್ ಕ್ಲೀನ್ ಆಗ್ಬಿಡುತ್ತಲ್ಲ. ಇಲ್ಲಿ ಮೇಡಮ್ ಇದ್ರಲ್ಲಿ ನೀವು ನೀರ್ ಹಾಕ್ಬಿಟ್ಟು ವಾಶ್ ಮಾಡ್ಕೋಬಹುದು ಅಷ್ಟೇ. ಸೊ ಮೇಡಮ್ ನೀರ್ ಹಾಕಿದ್ದೀವಿ, ಸೆಕೆಂಡ್ ಟೈಮ್ ವಾಶ್ ಅಲ್ಲಿ ಇದನ್ನ ಮೇಲೆಯಿಂದ ಮುಚ್ಬಿಡೋಣ. ಅಂಡ್ ಇದು ಸೇಮ್ ಇಲ್ಲಿ ಪ್ಲೇಸ್ ಮಾಡೋಣ. ಇದು ಓಪನ್ ಮಾಡ್ಬೇಕಾದಾಗ ಇವಾಗ ಒಂದ್ ಸ್ಪೀಡ್ ಅಲ್ಲಿ ಆನ್ ಆಗುತ್ತೆ ಮೇಡಮ್. ಇದು ಇರ್ಬೋದು. ನಿಮ್ದು ಗ್ರೈಂಡರ್ ಕಲ್ ಆಲ್ಮೋಸ್ಟ್ 80% ಕ್ಲೀನ್ ಆಗಿದೆ. ಇವಾಗ ಇದನ್ನ ನೀವು ಒಳಗಡೆ ಇರೋದೆಲ್ಲ ತೆಗಿಬೇಕಾದ್ರೆ ಇದನ್ನ ಸ್ವಲ್ಪ ಈಸಿಲಿ ಓಪನ್ ಮಾಡಿ ಸರ್ ಬೆಂಡ್ ಮಾಡ್ಬೋದಲ್ವಾ? ಇವಾಗ ಇದ್ರಲ್ಲಿ ಏನಿದೆ ಗ್ರೈಂಡಿಂಗ್ ಇದು ಫುಲ್ ಕ್ಲೀನ್ ಆಗಿರುತ್ತೆ. ಸೊ ಮೇಡಮ್ ನೀವು ನೋಡಬಹುದು 2 ಟೈಮ್ಸ್ ನಾವು ವಾಟರ್ ಹಾಕಿದ್ದೀವಿ ಅಂಡ್ 2 ಟೈಮ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 90% ಕ್ಲೀನ್ ಆಗಿದೆ. ಒಂಚೂರು ಸಣ್ಣ ಪುಟ್ಟ ಇರುತ್ತೆ, ಅದನ್ನ ನೀವು ಟಿಶ್ಯೂ ಪೇಪರ್ ಇಂದ ಅಥವಾ ವೈಪ್ ಮಾಡಬಹುದು. ಅಂಡ್ ಇದನ್ನ ಕ್ಲೀನಿಂಗ್ ಇವಾಗ ನೋಡಿದಿರಲ್ಲ, ಓಪನ್ ರಿಮೂವ್ ಎಲ್ಲ ತುಂಬಾ ಈಸಿ ಇರುತ್ತೆ. ಇದು ಹಾಕಿ ಅನ್ಲಾಕ್ ಮಾಡೋದು ಅಂಡ್ ನೀವು ಅದನ್ನ ಇದು ಮಾಡಬಹುದು, ಕ್ಲೀನ್ ಆಗಿ ಮೇಂಟೈನ್ ಮಾಡಬಹುದು. ಸೊ ಇದು ನಾವು ಲೋ ಮೇಂಟೆನೆನ್ಸ್ ಹ್ಯಾಂಡ್ಸ್ ಫ್ರೀ ಗ್ರೈಂಡರ್ ಅಂತ ನಾವು ಇದ್ರದ್ದು ಹೇಳ್ಬಿಡ್ತೀವಿ. ಡೆಮೋನಲ್ಲಿ ಕಾಯಿ ತುರಿಯೋದು ತೋರಿಸ್ತಾ ಇದ್ದೀರಾ? ಎಸ್ ಮೇಡಮ್. ಸೊ ಇದನ್ನ ನಾವು ಕೋಕೋನಟ್ ಸ್ಕ್ರಾಪ್ ಮಾಡಿ ತೋರ್ಸೋಣ. ಸೊ ಇದನ್ನ ನಾವು ನೋಡಿ ಫಿಕ್ಸ್ ಮಾಡೋದು ತುಂಬಾ ಈಸಿ ಇರುತ್ತೆ. ಅಂಡ್ ಇದು ಕಾಯಿ ಹೊಡೆದಿದ್ದೀವಿ ಅಷ್ಟೇ ಮೇಡಮ್. ಇದನ್ನ ಸೊ ಇದ್ರ ಇವಾಗ ಕಾಯಿ ತುರಿಬೇಕು ಅಥವಾ ಇಡ್ಲಿ ದೋಸೆ ರುಬ್ಬೇಕಾದ್ರೆ ನೀವು ಸ್ವಿಚ್ 1 ಇಸ್ ಮೋರ್ ದೆನ್ ಎನಫ್ ಇರುತ್ತೆ ನಿಮ್ಗೆ. ಸ್ವಿಚ್ 2 ಇರುತ್ತೆ, ಅದು ನಿಮ್ಗೆ ಮಸಾಲೆ ಮತ್ತೆ ಅದಕ್ಕೆ ಅದು ನಾವು ಸೆಕೆಂಡ್ ಇದ್ರಲ್ಲಿ ತೋರ್ಸೋಣ. ಮೋಸ್ಟ್ಲಿ ಇಡ್ಲಿ ಇಟ್ಟು ದೋಸೆ ಹಿಟ್ಟು ರುಬ್ಬೋದಕ್ಕೆ ಅದಕ್ಕೆ 1 ಸ್ಪೀಡ್ ಅಲ್ಲಿ ಎನಫ್ ಇರುತ್ತೆ ಮೇಡಮ್. ಸೊ ಇದನ್ನ ಆನ್ ಮಾಡಿದ್ಮೇಲೆ ಇದನ್ನ ಅಕಸ್ಮಾತ್ ಸ್ವಿಚ್ 1 ಹಾಕ್ತೀವಿ ಅಂದ್ರೆ ಈ ಸ್ಪೀಡ್ ಅಲ್ಲಿ ಓಡುತ್ತೆ ಅದು. ಇವಾಗ ಇದನ್ನ ನಾವು ಆಫ್ ಮಾಡೋಣ, ಕಾಯಿ ಹಿಡಿದ್ಬಿಡ್ತೀವಿ ಫಸ್ಟ್. ಇದನ್ನ ನಾವು ಆನ್ ಮಾಡೋಣ. ಸೊ ಎಲ್ಲ ಅದ್ರೊಳಗಡೆ ಬೀಳುತ್ತಲ್ಲ? ಎಸ್ ಮೇಡಮ್, ಎಲ್ಲ ಇದರಲ್ಲೇ ಕಂಟೆಂಟ್ ಬಂದ್ಬಿಡುತ್ತೆ ನಿಮಗೆ. ತುಂಬಾ ಈಸಿ ಅಲ್ವಾ ಸರ್ ಇದು? ಹಾ ಮೇಡಮ್, ತುಂಬಾ ಈಸಿ ಆಗ್ಬಿಡುತ್ತೆ ಇದು. ನಿಮ್ಗೆ ಯಾರಿಗಾದ್ರು ಕ್ವಾಂಟಿಟಿ ಏನಾದ್ರು ರುಬ್ಬೇಕಾದ್ರೇನು ತುಂಬಾ ಈಸಿ ಆಗಿರ್ತವೆ ನಿಮ್ಗೆ. ಆಮೇಲೆ ಕ್ಲೌಡ್ ಕಿಚನ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಸ್ ಮೇಡಮ್. ಸರ್ ಇದು ದಪ್ಪ ಸಣ್ಣ ಆತರ ಏನ್ ಬರಲ್ಲ? ಇಲ್ಲ ಮೇಡಮ್, ಕಾಯಿ ಒಂದೇ ತರದಲ್ಲಿ ಬರುತ್ತೆ ನಿಮ್ಗೆ. ಇದಕ್ಕಂತ ನಾವು ಒಂದ್ ವಿಡಿಯೋ ಅಲ್ಲಿ ನಾವು ಬ್ರಿವೈನ್ದು ಕೋಕೋನಟ್ ಗ್ರೈಂಡರ್ ಒಂದ್ ವಿಡಿಯೋ ಹಾಕಿರಲ್ಲ ಸ್ಟ್ರಾಪರ್ದು, ಅದು ಈ ಗ್ರೈಂಡರ್ ತಗೊಂಡ್ಬಿಟ್ರೆ ಅದ್ರಲ್ಲಿ ನಿಮ್ಗೆ ಈ ಕೋಕೋನಟ್ ಸ್ಟ್ರಾಪಿಂಗ್ ಕೆಲಸ ಅದೆಲ್ಲ ಮಲ್ಟಿಪರ್ಪಸ್ ಆಗ್ಬಿಡುತ್ತೆ ನಿಮ್ಗೆ. ಸೊ ಇದ್ರಲ್ಲಿ ನೀವು ನೋಡ್ಬೋದು ಮೇಡಮ್, ನಿಮ್ದು ಒಳಗಡೆ ಪೂರ್ತಿ ಆಗಿದೆ. ಇವಾಗ ಸೈಡ್ ವೈಸ್ ಇದನ್ನ ಇದನ್ನ ಸೈಡ್ ವೈಸ್ ಇದೆಯಾ?
ಸೊ ಸೈಡಲ್ಲಿ ಈ ತರ ಮಾಡ್ಕೊಳ್ಬೇಕಾಗತ್ತಲ್ವಾ? ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಫ್ ಮಾಡೋಣ ಇವಾಗ. ಸೊ ನಿಮ್ದು ಕಾಯಿ ನೀವೇ ಇದ್ರಲ್ಲಿ ನೋಡಬಹುದು ಕಂಪ್ಲೀಟ್ಲಿ ಪ್ರಾಪರ್ ಆಗಿ ಸ್ಕ್ರಾಪ್ ಆಗಿದೆ ಮೇಡಮ್ ಇದರಲ್ಲಿ. ಸರ್ ಇವಾಗ ತೆಗಿಬೇಕಾದ್ರೆ ಕೈನೇ ಹಾಕ್ಬೇಕು ಅಥವಾ ಹೆಂಗೆ, ಅದು ಏನಾದ್ರು ಬಗ್ಸ್ಕೊಳಕ್ ಏನಾದ್ರು ಇರುತ್ತಾ? ಎಸ್ ಮೇಡಮ್, ಇಲ್ಲ ಇದ್ರಲ್ಲಿ ಏನ್ ಬಗ್ಸದ್ ಬೇಕಾಗಿಲ್ಲ. ಇದ್ರಲ್ಲಿ ಬರೀ ಬ್ಲೇಡ್ ನ ನೀವು ರಿಮೂವ್ ಮಾಡ್ಬಿಡಿ. ರಿಮೂವ್ ಮಾಡಿದ್ಮೇಲೆ ಇಲ್ಲಿ ನಿಮ್ ಏನೇ ಪ್ಲೇಟ್ ಕಂಟೈನರ್ ನೀವು ಅದನ್ನ ಕ್ಯಾರಿ ಮಾಡಬಹುದು. ಇದ್ರಲ್ಲಿ ನೀವು ನೋಡಬಹುದು ಮೇಡಮ್, ನಾವು ಫಸ್ಟ್ ಟೈಮ್ ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಇದ್ರದ್ದು. ಸೊ ಇದ್ರದ್ದು ಫಸ್ಟ್ ಪ್ರೋಸೆಸ್ ಇದಿರುತ್ತೆ. ಇವಾಗ ನೆಕ್ಸ್ಟ್ ಬರೋಣ ಮೇಡಮ್ ಮಸಾಲೆ ರುಬ್ಬೋದ್ರಲ್ಲಿ. ಸೊ ಮೇಡಮ್ ಇವಾಗ ಕಾಯಿ ರುಬ್ಬಿ ಇದ್ರಲ್ಲಿ ಸ್ಕ್ರಾಪ್ ಮಾಡಿದೀವಲ್ಲ ನಾವು, ಇವಾಗ ನೆಕ್ಸ್ಟ್ ನೀವ್ ಹೇಳ್ದಂಗೆ ನಾವು ಮಾಡೋಣ ಇದ್ರಲ್ಲಿ. ಇವಾಗ ಚಟ್ನಿ ಮಾಡಿ ತೋರಿಸ್ತೀರಾ? ಓಕೆ ಮೇಡಮ್, ಇದ್ರಲ್ಲೇ ನಾವು ಚಟ್ನಿ ರುಬ್ಬನ. ಸೊ ಫಸ್ಟ್ ನೋಡಿ ನಾವು ಇದ್ರಲ್ಲಿ ಕಲ್ ಪ್ಲೇಸ್ ಮಾಡ್ತೀವಿ ಇದ್ರ ಮೇಲೆ, ಅಂಡ್ ಇದ್ರ ಮೇಲೆ ನಾವು ಇದ್ರ ವೈಪರ್ ಹಾಕ್ತಿವಿ. ಸೊ ವೈಪರ್ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಗ್ರೈಂಡರ್ ಅಲ್ಲಿ ಏನ್ ಗ್ರೈಂಡ್ ಆಗಿರುತ್ತಲ್ಲ ಅದನ್ನ ಮಿಕ್ಸ್ ಮಾಡೋದ್ ಕೆಲಸ ವೈಪರ್ ಮಾಡ್ಬಿಡುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಯಾವುದೇ ಗ್ರೈಂಡರ್ ಅಲ್ಲಿ ನೀವು ಇದ್ರ ಮೇಲ್ಗಡೆ ನಟ್ ನ ಟೈಟ್ ಮಾಡ್ಬೇಕು ಮೇಡಮ್. ಆ ನಟ್ ಎಷ್ಟು ಟೈಟ್ ಆಗಿರುತ್ತೆ ಅದಷ್ಟೇ ಸ್ಮೂತ್ ಆಗಿ ರುಬ್ಬುತ್ತೆ. ಸೊ ಇವಾಗ ನಾವೇನ್ ತೋರಿಸಿದ್ರಲ್ಲ ಅದು ಬರೀ ಕ್ಲಾಕ್ ವೈಸ್ ಓಡೋದ್ ಗ್ರೈಂಡರ್ ಅಲ್ಲಿ ತೋರಿಸಿದ್ರಿ. ಬಟ್ ಇವಾಗ ಇದು ಮಸಾಲೆ ಚಟ್ನಿ ರುಬ್ಬೇಕಾದ್ರೆ ಇದಕ್ಕೆ ನಿಮ್ಗೆ ನಾವು ಸ್ಪೀಡ್ 2 ಅಲ್ಲಿ ಆನ್ ಮಾಡಿ ತೋರಿಸ್ಕೊಡ್ತೀವಿ, ವಿಚ್ ಇಸ್ ಸೆಕೆಂಡ್ ಸ್ಪೀಡ್ ನಾವ್ ಏನ್ ಅಂತಿದೀವಲ್ಲ ಅದ್ರಲ್ಲಿ ನಿಮ್ಗೆ ಟೈಮರ್ ಆಪ್ಷನ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಅಪ್ ಟು 5 minutes, 10 minutes, 15 minutes ಅದ್ರ ಮೇಲೆ ನಿಮ್ಗೆ ಆಪರೇಟಿಂಗ್ ಬರುತ್ತೆ. ಅಂಡ್ ಇದು ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಎರಡ್ ಕಡೆನೂ ತಿರುಗತ್ತೆ ಮೇಡಮ್. ಇದ್ರಲ್ಲಿ ನೀವು ಮಸಾಲೆ ಏನಾದ್ರು ನಿಮ್ಗೆ ಮಲ್ಟಿಪಲ್ ಯೂಸ್ ಮಾಡ್ಬೇಕಾಗತ್ತಲ್ಲ ಅದೆಲ್ಲ ಆಗ್ಬಿಡುತ್ತೆ ನಮ್ಗೆ ಮೇಡಮ್ ಇದರಲ್ಲಿ. ಸೊ ಇವಾಗ ನೋಡಿ ಮಾಡಿ ತೋರಿಸ್ಬಿಡೋಣ. ಸೊ ಈಗ ತೆಂಗಿನಕಾಯಿ ಹಾಕಿದೀರಾ, ನೆಕ್ಸ್ಟ್ ಇವಾಗ ಹುರ್ಗಡ್ಲೆ ಹಾಕ್ತಾ ಇದೀರಾ? ಎಸ್ ಮೇಡಮ್, ಇದ್ರಲ್ಲಿ ಇವಾಗ ಫಸ್ಟ್ ಇದು ಹಾಕ್ತೀವಿ ನೋಡಿ. ಸೊ ಮನೇಲಿ ನಿಮ್ಗೆ ಏನೇನ್ ಬೇಕು ಚಟ್ನಿಗೆ ಏನೇನ್ ಹಾಕ್ತಾರೆ ಎಲ್ಲ ಹಾಕೊಳ್ಬಹುದು. ನಾವೀಗ ವಿಡಿಯೋ ಪರ್ಪಸ್ ಗೋಸ್ಕರ ನಾವು ಸ್ವಲ್ಪ ತೆಂಗಿನಕಾಯಿ, ಹುರ್ಗಡ್ಲೆ, ಒಂದಷ್ಟು ಮೆಣಸಿನಕಾಯಿ ಹಾಕ್ಬಿಟ್ಟು ತೋರಿಸ್ತಾ ಇದೀವಿ ಮೇಡಮ್. ಡೆಮೋ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ಸ್ ಹಾಕಿದೀವಿ. ಬೇರೆ ನಿಮ್ ಟೇಸ್ಟ್ ಪ್ರಕಾರ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಏನ್ ಬೇಕಾದ್ರೆ ಮಾಡ್ಕೊಳ್ಬಹುದು. ಸೊ ನೀವು ಇಲ್ಲಿ ನೋಡಬಹುದು. ಸೊ ಇವಾಗ ನಿಮ್ಮ ಗ್ರೈಂಡರ್ ರೆಡಿ ಇದೆ ಮೇಡಮ್. ಇದಕ್ಕೆ ಸ್ವಲ್ಪ ವಾಟರ್ ಹಾಕೊಳ್ಳೋಣ ಅದಕ್ಕೆ. ಎಸ್ ಮೇಡಮ್, ಪನ್ನೀರ್ ಹಾಕೋಣ. ಓಕೆ ಸಾಕು ಸರ್. ಇವಾಗ ಏನಾದ್ರು ಗಟ್ಟಿ ಇದ್ರೆ ನಾವು ಬೇಕಾದ್ರೆ ಮತ್ತೆ ಹಾಕೊಳ್ಬಹುದು. ಎಸ್ ಮೇಡಮ್. ಸೊ ಇವಾಗ ನೋಡಿ ಇದ್ರಲ್ಲೇ ಇವಾಗ ಇದು ಆಪರೇಟ್ ಮಾಡ್ಬೇಕಿದ್ರೆ ಕ್ಲೋಸ್ ಆಗ್ಬೇಕಾ? ಎಸ್, ಓಪನ್ ಇದ್ರು ನಡೆಯತ್ ಮೇಡಮ್ ಇದ್ರಲ್ಲಿ ನಿಮ್ಗೆ. ಇವಾಗ ಇದನ್ನ ನಿಮ್ಗೆ ಸ್ಪೀಡ್ ಆಪ್ಷನ್ ಅಲ್ಲಿ ಮಾಡ್ತೀರಾ ಅಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಆನ್ ಮಾಡಕ್ ಹೋದ್ರೆ ಆನ್ ಆಗಲ್ಲ. ಫಸ್ಟ್ ಇದನ್ನ ನಾವು ಟೈಮರ್ ಸೆಟ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 5 to 10 minutes ಅಲ್ಲಿ ಆವರೇಜ್ ಟೈಮರ್ ಹಾಕ್ಬಿಡೋಣ ನಾವಿಲ್ಲಿ. ಚಟ್ನಿಗೆ 5 minutes ಸಾಕು ಸರ್, ಮೋರ್ ದನ್ ಎನಫ್ ಇರುತ್ತೆ. ಸೊ ನಾವಿಲ್ಲಿ 5 minutes ಟೈಮರ್ ಆನ್ ಮಾಡ್ತೀವಿ. ನಾವಿಲ್ಲಿ 2 ಸ್ವಿಚ್ ಅಲ್ಲಿ ಆನ್ ಮಾಡ್ತೀವಿ ಇದನ್ನ. ಇದು ನೀವು ನೋಡಬಹುದು ಇವಾಗ ಚಟ್ನಿ ಗ್ರೈಂಡಿಂಗ್. ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡು ತರ ರೊಟೇಟ್ ಆಗುತ್ತೆ ನೋಡಿ. ಇದು 2 ways ಗ್ರೈಂಡಿಂಗ್ ಮಾಡುತ್ತೆ ನಿಮ್ಗೆ. ಅದ್ರಲ್ಲಿ ಚಟ್ನಿ ಮಸಾಲೆ ನೀವ್ ಏನ್ ಬೇಕಾದ್ರೂ ಗ್ರೈಂಡ್ ಮಾಡಬಹುದು ಇದ್ರಲ್ಲಿ. ಓಕೆ ಸರ್, ಆಮೇಲೆ ಇದು ಸೌಂಡ್ ಕೂಡ ತುಂಬಾನೇ ಕಡಿಮೆ ಇದೆ ಅಲ್ಲ ಕಂಪೇರ್ ಟು? ಹೌದು, ತುಂಬಾ ನಮ್ಮನೇಲಿರೋ ಹಳೆ ಗ್ರೈಂಡರ್ಸ್ ಎಲ್ಲ ತುಂಬಾನೇ ಸೌಂಡ್ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಸ್ಮಾರ್ಟ್ ಫಿಂಗರ್ ಗ್ರೈಂಡರ್, ಸ್ಮಾರ್ಟ್ ಆಗಿರುತ್ತೆ ಈ ಗ್ರೈಂಡರ್. ಜನರಿಗೆ ಬೇರೆ ಯಾವ ಗ್ರೈಂಡರ್ ಈ ಆಪ್ಷನ್ಸ್ ಇರಲ್ಲ ಮೇಡಮ್. ಸೊ ಮೇಡಮ್ ಪ್ರಾಡಕ್ಟ್ ಬಗ್ಗೆ ಇವಾಗ ಮಾತಾಡ್ಬೇಕಾದ್ರೆ ನೀವು ಇಲ್ಲಿ ನೋಡಬಹುದು ಈ ಗ್ರೈಂಡರ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಅಲ್ಲಿ ನಾವೆಲ್ಲ ಇದ್ರ ಪ್ರಕಾರ ಇದ್ರಲ್ಲಿ 2 ಗ್ರೈಂಡಿಂಗ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ರೆಗ್ಯುಲರ್ ನೀವು ಇಡ್ಲಿ ದೋಸೆ ರುಬ್ಬೆ ಟ್ರೆಡಿಷನಲ್ ಏನ್ ಗ್ರೈಂಡಿಂಗ್ ನೀವು ಮಾಡ್ತಾ ಇದ್ರಲ್ಲ, ಸೊ ಅದು ನೀವು ಕಲ್ಲಲ್ಲಿ ಏನ್ ರುಬ್ತಾ ಇದ್ರಿ ಅದೇ ಮಸಾಲೆ ಗ್ರೈಂಡ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ಟೋನ್ ಪೌಂಡಿಂಗ್ ಗ್ರೈಂಡಿಂಗ್ ಪ್ರೋಸೆಸ್ ಇದ್ರಲ್ಲಿ ಆಗ್ಬಿಡುತ್ತೆ. 2 ಸ್ಪೀಡ್ ಆಪ್ಷನ್ ವಿಚ್ ಆಂಟಿ ಕ್ಲಾಕ್ ವೈಸ್ ಇದು ಗ್ರೈಂಡ್ ಮಾಡೋದು, ಆಂಟಿ ಕ್ಲಾಕ್ ವೈಸ್ ಅದು ಗ್ರೈಂಡ್ ಮಾಡುತ್ತೆ. ಅಂಡ್ ಪ್ರಾಡಕ್ಟ್ ವಾರಂಟಿ ಮೇಡಮ್ ಕಂಪ್ಲೀಟ್ 5 years ವಾರಂಟಿ ಇರುತ್ತೆ. ಅಂದ್ರೆ ನಾಟ್ ಜಸ್ಟ್ ಫಾರ್ ಮೋಟರ್, ನಿಮ್ದು ಕಲ್ ಇರ್ಲಿ ಅಥವಾ ಪ್ರಾಡಕ್ಟ್ ಇರ್ಲಿ, ಸ್ಟೀಲ್ ಡ್ರಮ್ ಇರ್ಲಿ, 5 ವರ್ಷದಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೆ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ ಪ್ಯಾನ್ ಇಂಡಿಯಾ ಮೇಡಮ್. ಈ ಪ್ರಾಡಕ್ಟ್ ಅಷ್ಟು ವಾರಂಟಿ ಕ್ಲೇಮ್ ಇರುತ್ತೆ ನಿಮ್ಗೆ. ನೀವು ನೋಡಬಹುದು ಮೇಡಮ್ ಆಲ್ಮೋಸ್ಟ್ 50% ಗ್ರೈಂಡಿಂಗ್ ಈಗಲೇ ಆಗ್ಬಿಟ್ಟಿದೆ. ಆಗಿದೆಯಾ? ಎಸ್ ಮೇಡಮ್, ನೀವೇ ನೋಡಿ. ಸ್ವಲ್ಪ ನೀರು ಹಾಕಿ ಸರ್, ಅವಾಗ ಸರಿ ಹೋಗುತ್ತೆ. ಓಕೆ ಮೇಡಮ್. ಓಕೆ ಸಾಕು ಸರ್. ಸರ್ ಇವಾಗ ಮೋಸ್ಟ್ಲಿ ನೀವು ಲಿಡ್ ನ ಕ್ಲೋಸ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ನೀರು ಹಾಕಿದ್ರಲ್ಲ ಮೇಲೆ ಬಂದ್ಬಿಡುತ್ತೆ. ಓಕೆ ಮೇಡಮ್, ಅದು ಹಾಕ್ಬೋದು. ನೋಡಿ ಮೇಡಮ್ ನಿಮ್ದು ಗ್ರೈಂಡಿಂಗ್ ಇದ್ರಲ್ಲಿ ಆಗ್ಬಿಟ್ಟಿದೆ ಪ್ರೋಸೆಸ್ ಇದ್ರಲ್ಲಿ. ಅಂಡ್ ನೀವು ಏನ್ ಪ್ರಾಪರ್ ಟ್ರೆಡಿಷನಲ್ ಗ್ರೈಂಡಿಂಗ್ ಇರ್ತೀವಲ್ಲ, ಹೌದು, ತುಂಬಾ ಜನ ಹೇಳ್ತಾರೆ ನಮ್ಗೆ ಆ ಟ್ರೆಡಿಷನಲ್ ಟೇಸ್ಟ್ ಬೇಕಾಗತ್ತೆ ಅಂದ್ರೆ ಕಲ್ಲಲ್ಲೇ ರುಬ್ಬದಾಗದು. ಆ ಪ್ರೋಸೆಸ್ ಇದ್ರಲ್ಲಿ ಆಗ್ಬಿಡುತ್ತೆ ನಿಮ್ಗೆ. ಸೊ ಇದ್ರಲ್ಲಿ ನೀವು ರೆಗ್ಯುಲರ್ ಮಸಾಲಾನು ಗ್ರೈಂಡ್ ಮಾಡಬಹುದು, ಇಡ್ಲಿ ದೋಸೆ ಇಟ್ಟು ನೀವು ರೆಗ್ಯುಲರ್ ಆಗಿ ರುಬ್ಬಹುದು. ಅಂಡ್ ಮೋಸ್ಟ್ ಏನ್ ಬೆಸ್ಟ್ ಪಾರ್ಟ್ ಇದೆ ಮೇಡಮ್, ಸ್ಪೇಸ್ ಸೇವಿಂಗ್. ನಾರ್ಮಲ್ ನಿಮ್ ಮಿಕ್ಸಿ ಎಷ್ಟು ಸ್ಪೇಸ್ ಹಿಡಿಯುತ್ತೆ ಅಷ್ಟೇ ಸ್ಪೇಸ್ ಇದೆ ನಿಮ್ಗೆ ಕ್ಯಾರಿ ಮಾಡೋದು. ನಾರ್ಮಲ್ ಗ್ರೈಂಡರ್ಸ್ ಇವೇನ್ ನಾವು ಮುಂಚೆ ಎಲ್ಲ ತೋರಿಸಿದ ಅದೆಲ್ಲ ಸೈಡ್ ಅಲ್ಲಿ ಡ್ರಮ್ ಇರುತ್ತೆ ಅಥವಾ ಸೈಡ್ ಅಲ್ಲಿ ಮೋಟರ್ ಬಾಡಿ ಇರುತ್ತೆ, ಸ್ಪೇಸ್ ತುಂಬಾ ಹಿಡಿಯುತ್ತೆ. ಜನ ಸ್ಪೇಸ್ ಅಂತ ಗ್ರೈಂಡರ್ ತುಂಬಾ ಸಲ ಯೂಸ್ ಮಾಡೋದು. ಇದು ನಿಮ್ಗೆ ಒಂದೇ ಸ್ಪೇಸ್ ಅಲ್ಲಿ ಎಲ್ಲ ಆಗ್ಬಿಡುತ್ತೆ ಮೇಡಮ್.
ಸೊ ಇದು ನಾವು 5 ಮಿನಿಟ್ಸ್ ಟೈಮರ್ ಅಲ್ಲೇ ಸೆಟ್ ಮಾಡಿದ್ವಲ್ಲ ಮೇಡಮ್. ಸೊ ವಿತಿನ್ 5 ಮಿನಿಟ್ಸ್ ಆಗಿದ ತಕ್ಷಣ ಅದು ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಇದ್ರಲ್ಲಿ 3 ಸ್ಪೀಡ್ ಟೈಮರ್ ಆಪ್ಷನ್ ಇರುತ್ತೆ ನೀವು ಇದ್ರಲ್ಲಿ ನೋಡಿದ ಪ್ರಕಾರ. ಸೊ ಇಲ್ಲಿ ನೀವು 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ವರೆಗೂ ಹಾಕ್ಬೋದು ನೀವು ಟೈಮರ್ ಇದರಲ್ಲಿ. ಓಕೆ. ಸೊ 15 ಮಿನಿಟ್ಸ್ ಅಂದಾಗ ನಮಗೆ ಲಾರ್ಜ್ ಕ್ವಾಂಟಿಟಿ ಮಾಡಿದಾಗ 15 ಮಿನಿಟ್ಸ್ ಬೇಕಾಗುತ್ತೆ. ನಾವೀಗ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಮಾಡ್ತಾ ಪ್ಲಸ್ ಮೇಡಮ್ ಇವಾಗ ನಾವ್ ಇದ್ರಲ್ಲಿ ಹಾಕಿದ್ ಕಡಿಮೆ ಕ್ವಾಂಟಿಟಿನೇ. ಸೊ ಯಾರು ಇವಾಗ ಮನೆಯಲ್ಲಿ 4-5 ಜನ ಇದ್ದಾರೆ, ಕಡಿಮೆನೆ ರುಬ್ಬೇಕಾದ್ರೂ ನೀವು ಇದ್ರಲ್ಲಿ ಗ್ರೈಂಡ್ ಮಾಡಬಹುದು. ಅಂದ್ರೆ ಗ್ರೈಂಡರ್ ಕೆಪಾಸಿಟಿ 3 ಲೀಟರ್ ಇದೆ, ಬಟ್ ನೀವು ಇದ್ರಲ್ಲಿ 300 ml ವರೆಗೂ ಬೇಕಾದ್ರೂ ಗ್ರೈಂಡ್ ಮಾಡಬಹುದು. 10% ಗ್ರೈಂಡಿಂಗ್ ಇದು ಮಾಡೋದು ಮೇಡಮ್. ತುಂಬಾ ಜನ ಇಲ್ಲ ಜಾಸ್ತಿ ರುಬ್ಬಲ್ಲ ನಾವು, ನಮ್ಗೆ ಹೆವಿ ಬೇಡ ಅಂದ್ರೆ ನೀವು ಕಡಿಮೆ ಕ್ವಾಂಟಿಟಿ ಇದ್ರಲ್ಲಿ ಗ್ರೈಂಡ್ ಮಾಡಬಹುದು. ಅದಕ್ಕೆ ನಾವು ಈ ಕಡಿಮೆ ಕ್ವಾಂಟಿಟಿ ಹಾಕಿ ತೋರಿಸಿದ್ವಿ. ಸರ್ ಇದಾಗಿದೆ ಅನ್ಸದಲ್ಲ ಚಟ್ನಿ? ಎಸ್ ಮೇಡಮ್, ನೀವು ನೋಡಬಹುದು ಇದ್ರಲ್ಲಿ. ನೀವ್ ಹೇಳಿ ಮೇಡಮ್, ಆಲ್ಮೋಸ್ಟ್ ಚಟ್ನಿ ನಿಮ್ದು ಗ್ರೈಂಡ್ ಆಗಿದೆ, ಪ್ರಾಪರ್ ಚಟ್ನಿ ರೆಡಿ ಇದೆ. ಮತ್ತೆ ಇನ್ನೊಂದು ಮೇಡಮ್, ಈ ಗ್ರೈಂಡರ್ ನೀವು ನೋಡಿರ್ಬೋದು, ನಾರ್ಮಲ್ ಗ್ರೈಂಡರ್ ನೀವೇನಿರುತ್ತಲ್ಲ ಅದ್ರದ್ದು ಡ್ರಮ್ ತಿರುಗುತ್ತೆ ಜನರಲ್ ಆಗಿ. ಇದ್ರಲ್ಲಿ ನೋಡಿ ಡ್ರಮ್ ತಿರುಗ್ತಾ ಇಲ್ಲ, ಡ್ರಮ್ ಹಂಗೆ ಇರುತ್ತೆ, ಒಳಗಡೆ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ನೀವು ಇದ್ರಲ್ಲಿ ನೋಡಬಹುದು, ನಿಮ್ ಕಡಿಮೆಯಿಂದ ಕಡಿಮೆ ಕೆಪಾಸಿಟಿ, ಜಾಸ್ತಿಯಿಂದ ಜಾಸ್ತಿ ಕೆಪಾಸಿಟಿ ಇದ್ರಲ್ಲಿ ರುಬ್ಬೋದು. ಇದ್ರದ್ದು ಮೋಟರ್ ಕೆಪಾಸಿಟಿ ಬರುತ್ತೆ ನಿಮಗೆ 230 ವಾಟ್ಸ್ ಮೇಡಮ್. ಸೊ ನಾರ್ಮಲ್ ನೀವು 750,000 ವಾಟ್ಸ್ ಮಿಕ್ಸಿಯಲ್ಲಿ ಏನ್ ಲೋಡ್ ಹಾಕಿ ರುಬ್ತೀರಾ ಅದೇ ಲೋಡ್ ಇದ್ರಲ್ಲೇ ನೀವು ಗ್ರೈಂಡ್ ಮಾಡಬಹುದು. ಬಟ್ ನಿಮ್ಗೆ ಕಡಿಮೆ ಪವರ್ ಅಲ್ಲಿ ಕೆಲಸ ಆಗ್ಬಿಡುತ್ತೆ ಇದು. ಚಟ್ನಿ ನಮ್ದು ಆಗಿದಲ್ಲ, ಹೇಗಿದೆ ಮೇಡಮ್ ನೀವ್ ಹೇಳಿ? ಸೂಪರ್ ಆಗಿದೆ ಸರ್. ಇದಕ್ಕೊಂದು ಇಡ್ಲಿ ಇದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿಂದಾನೆ ಡೆಲಿವರಿ ತಗೊಳ್ಬೋದಾ? ಎಸ್ ಮೇಡಮ್. ಸೊ ಮೋಸ್ಟ್ ಬೆಸ್ಟ್ ಪಾರ್ಟ್ ಈ ಗ್ರೈಂಡರ್ ಇದೇ ಇರುತ್ತೆ. ನೀವೇನ್ ರುಬ್ಬಿದಿರಲ್ಲ ಇದನ್ನ ಹಾಕಿದ್ಮೇಲೆ ಹಂಗೆ ಇದನ್ನ ಓಪನ್ ಮಾಡ್ಬಿಡೋಣ ಮೇಡಮ್. ನಿಮ್ದೇನ್ ಚಟ್ನಿ ಎಲ್ಲ ಇರತ್ತಲ್ಲ ನೋಡಿ, ಇದ್ರಲ್ಲಿ ಕೈ ಹಾಕ್ಬೇಕು ಅಥವಾ ಸ್ಪ್ಯಾಚುಲಾ ಹಾಕೊಂಡು ತೆಗಿಬೇಕು ಅಂತ ಏನಿಲ್ಲ ಅಲ್ಲ. ಇದನ್ನ ನಾವು ಜೀರೋ ಮೇಂಟೆನೆನ್ಸ್ ಗ್ರೈಂಡರ್ ಅಂತ ಅಂತೀವಿ ಮೇಡಮ್. ಈ ಗ್ರೈಂಡರ್ ನಿಮ್ಗೆ ಏನು ಮೇಂಟೆನೆನ್ಸ್ ಇರಲ್ಲ. ತುಂಬಾ ಲೇಡೀಸ್ ಏನ್ ಕಷ್ಟ ಇರುತ್ತೆ, ಗ್ರೈಂಡರ್ ತೆಗಿಯೋದು ಕ್ಲೀನ್ ಮಾಡೋದೆಲ್ಲ ತುಂಬಾ ಕಷ್ಟ ಆಗತ್ತಲ್ಲ. ಈ ಗ್ರೈಂಡರ್ ನೋಡಿ ಮೇಡಮ್, ನಿಮ್ಗೆಲ್ಲ ಏನ್ ರುಬ್ಬಿದ್ರೆ ಅದು ಆಟೋಮೆಟಿಕ್ ನಿಮ್ ಪಾತ್ರೆಗೆ ತಗೊಂಡ್ಬಿಡಿ ನೀವು. ಗ್ರೈಂಡರ್ ಎಲ್ಲ ಫುಲ್ ಇದಾಗಿದ್ಮೇಲೆ, ವೈಪ್ ಆಗಿದ್ಮೇಲೆ ನೀವು ಮೇಲಿಂದ ನೀರ್ ಹಾಕ್ಬಿಟ್ಟು ಅದನ್ನ ನಾನು ಕ್ಲೀನ್ ಮಾಡ್ಬೋದು ಮೇಡಮ್. ಸೊ ಮೇಡಮ್ ಇವಾಗ ಇದು ನಿಮ್ದು ಗಟ್ಟಿ ಚಟ್ನಿ ಆಗಿದೆ. ಇದರಲ್ಲಿ ಒಂಚೂರು ನೀರ್ ಎಕ್ಸ್ಟ್ರಾ ಹಾಕ್ಬಿಡ್ತಾರೆ ನಿಮ್ಗೆ. ಕೆಲವೊಬ್ರು ಗಟ್ಟಿ ತಿಂತಾರೆ, ಕೆಲವೊಬ್ರು ನೀರ್ ಇರ್ಬೇಕು, ದೋಸೆಗೆಲ್ಲ ಸ್ವಲ್ಪ ನೀರ್ ಇರ್ಬೇಕು, ಇಡ್ಲಿಗೆಲ್ಲ ಸ್ವಲ್ಪ ಗಟ್ಟಿ ಚಟ್ನಿ ಇಷ್ಟಪಡ್ತಾರೆ. ಈ ತರ ನೀವು ಇದು ಗ್ರೈಂಡಿಂಗ್ ಇದು ಮಾಡ್ಬೇಕಾದಾಗ ಇದನ್ನ ಮುಚ್ಚಿಡ್ಬೋದು. ನಿಮ್ಗೆ ಇಲ್ಲಿ ಪ್ರಾಪರ್ ಚಟ್ನಿ ಬಂದ್ಬಿಡುತ್ತೆ ಮೇಡಮ್. ನಾನು ಹಿಡಿದಿದ್ದೀನಿ, ಹಿಡಿದಿಲ್ಲ ಅಂದ್ರೆ ನೀವು ಕೆಲವೊಂದು ಬಟ್ಲು ಪ್ಲೇಟ್ ಏನಾದ್ರು ಇಟ್ಬಿಡ್ತಾರೆ, ಇಲ್ಲೆಲ್ಲ ನಿಮ್ ಪ್ರಾಪರ್ ಆಗಿ ಚಟ್ನಿ ಬಂದಿಕ್ಕಿರುತ್ತೆ.